ಬೆಳಗಾವಿ ಅಂತ ಹಾ, ಕರೀತಾರೆ. ಹಾ. ಅಲ್ಲೇ ಎಲ್ಲ ಹುಟ್ಟಿ ಬೆಳೆದಿದ್ದು ಅಲ್ಲೇ. ನಾನ್ ಬಂದಾಗ ಇಲ್ಲಿ ಬ್ಯೂಟಿಷಿಯನ್ ಯಾರು ಇರ್ಲಿಲ್ಲ. ಫೇಸ್ ಪ್ಯಾಕ್ ಹಾಕೋಬಹುದು. ಹ್ಮ್ ಅವಕಾಡೋ ಇಲ್ಲಿ ಎಷ್ಟು ಅವಕಾಡೋ ಸಿಗತ್ತೆ. ಎಸ್, ಆರೆಂಜು ಸಿಗತ್ತೆ. ಯಾ ಆರೆಂಜ್ ಸಿಗತ್ತೆ. ಪೇಸ್ಟ್ ಮಾಡ್ಕೊಂಡು ಜಸ್ಟ್ 10 ಮಿನಿಟ್ಸ್ ಟಿವಿನ ನೋಡ್ತಾ ಇರ್ತೀರಾ. ಒಂದ್ ಅಪ್ಲೈ ಮಾಡ್ಕೊಂಡು ಜಸ್ಟ್ ಮಸಾಜ್ ಮಾಡ್ಕೊಳ್ಳಿ. ಎಷ್ಟೋ ನಿಮ್ಗೆ ಅಂದ್ರೆ ರಿಲ್ಯಾಕ್ಸೇಷನ್. ರಿಲ್ಯಾಕ್ಸೇಷನ್ ಸಿಗತ್ತೆ, ಗ್ಲೋನು ಸಿಗತ್ತೆ ನಿಮ್ಗೆ. ಅಬ್ಬಬ್ಬ. ಆಮೇಲೆ ಲುಕ್ ಇಂದ ಏನ್ ಕಾನ್ಫಿಡೆನ್ಸ್ ಬರುತ್ತಲ್ಲ, ಅದು ಬಿಟ್ಟು ಥ್ರೆಡ್ಗೆ ನಾನು ಇಲ್ಲಿ ನನ್ಗೇನು ಇಂಡಿಯಾದಲ್ಲಿ ಈಸಿಲಿ ಸಿಗತ್ತಲ್ಲ ಎಲ್ಲಾ ಪ್ರಾಡಕ್ಟ್ಸ್, ರೈಟ್. ಇಲ್ಲೂ ಸಿಗ್ಬೋದು ಅಂತ ಅನ್ಕೊಂಡೆ. ಬಟ್ ಎಲ್ಲಾ ಕಡೆ ನೋಡಿದೆ ನಾನು ಇವ್ರು ಇಬ್ರು ತಿರ್ಗಾಡೋದೇ ತಿರ್ಗಾಡು. ಆ ಹೊಸ ಬಂದಿದೀವಿ, ಎಲ್ಲಿ ಏನು ಅಂತಾನೂ ಗೊತ್ತಿಲ್ಲ. ಎಲ್ ಸಿಗತ್ತೆ ಏನ್ ಸಿಗತ್ತೆ ಅಂತಾನೆ ಥ್ರೆಡ್ ಗೊತ್ತಾಗಲ್ಲ. ಸಿಗ್ತಾ ಇರ್ಲಿಲ್ಲ ನನಗೆ. ಫಸ್ಟ್ ಡೇ ಫುಲ್ ಅಂದ್ರೆ ಕೈ ಕಾಲು ಎಲ್ಲ ಶಿವರಿಂಗ್ ನಡುಗ್ತಾ. ಅವರು ಹೇಳ್ಕೊಟ್ರು, ಬೇಸಿಕ್ ಇಂದಾನೇ ಹೇಳ್ಕೊಟ್ರು. ಥ್ರೆಡ್ ಹಿಡಿಯೋದಿಂದ ಶುರು ಆಯ್ತು. ಯಾ ಎಲ್ಲ ಇವನ್ ಫೇಶಿಯಲ್ ಸ್ಟ್ರೋಕ್ಸ್ ಎಲ್ಲ ಹೇಳಿ, ಹೇರ್ ಕಟ್ಸ್ ಎಲ್ಲ ಹೇಳಿ, ಎಲ್ಲ ಒಂಥರ ನನ್ಗೆ ಅವ್ರು ಟಿಪ್ಸ್ ಹೇಳ್ತಾ ಇದ್ರಲ್ಲ, ನಾನು ಹೇಳಿದ್ನಲ್ಲ, ಅದು ಒಂದು ಬ್ರೇನ್ ಅಲ್ಲಿ ನನಗೆ ಅಂದ್ರೆ ಕೇಳ್ತಾರೆ. ಕ್ಲಾಸಸ್, ಮೇಕಪ್ ಎಲ್ಲಾನ ಅಂದ್ರೆ ಇಷ್ಟಪಡ್ತಾರೆ. ತುಂಬಾ ಜನ ಪಾರ್ಲರ್ ಕೆಲಸ ಅಂದ್ರೆ ಒಂಥರ ಕೀಳ್ ದೃಷ್ಟಿಯಿಂದ ಈ ಜನರ ಬಗ್ಗೆ ಯೋಚನೆ ಮಾಡೋದ್ಕಿಂತ ಯಾವ ಜನರು ನನ್ ಕೆಲ್ಸನ ಮೆಚ್ಚಿದಾರಲ್ಲ ಅವ್ರಿಗೋಸ್ಕರ ನಾನ್ ಕೆಲ್ಸ ಮಾಡೋದು. ಇದ್ದು ನೀವು ಯಾವ ತರ ಹ್ಯಾಂಡಲ್ ಮಾಡ್ತಿರಲ್ಲ ಅದು ಇಂಪಾರ್ಟೆಂಟ್. ನೀವು ಸ್ಕ್ರೀಮ್ ಮಾಡಿದ್ರೆ ನಾನು ಇಲ್ಲಿ ತನಕ ಬರ್ತಾನೆ ಇರ್ಲಿಲ್ಲ, ಅಲ್ಲೇ ಸ್ಟಾಪ್ ಆಗ್ತಾ ಇತ್ತು. ಮೇಕಪ್ ಆರ್ಟಿಸ್ಟ್ ಗೆ ಡಿಮಾಂಡ್ ಇದೆ, ತುಂಬಾ ಇದೆ. ಓಕೆ, ನಾನು ಪಾರ್ಲರ್ ಅಲ್ಲಿ ಫಸ್ಟ್ ನಾನು ಥ್ರೆಡ್ಡಿಂಗು, ಫೇಶಿಯಲ್, ಹೇರ್ ಕಟ್, ಓಕೆ, ಇದೆಲ್ಲ ಮಾಡ್ತೀನಿ. ಇದು ಬಿಟ್ಟು ನಾನು ಇವೆಂಟ್ಸ್ ಗೆ ಹೇರ್ ಸ್ಟೈಲು, ಮೇಕಪ್ ಮನೇಲಿ ಕೂಡ ಮಾಡ್ತೀನಿ. ಪ್ಲಸ್ ನಾನು ಅವ್ರ ವೆನ್ಯೂಗೂ ಹೋಗ್ತೀನಿ. ಪ್ಲಸ್ ನಾನು ಬೇರೆ ಸ್ಟೇಟ್ಗೂ ಹೋಗಿ ಮಾಡ್ತೀನಿ. ತುಂಬಾ ಖುಷಿ ಆಗಿತ್ತು. ಅವ್ರು ನನ್ನ ಹತ್ರ ಬಂದು ಅದೇ ಅಂದ್ರು, ಅರ್ಚನಾ ನಿನ್ ರಿವ್ಯೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೌತ್ ಇಂಡಿಯನ್ ಡ್ರೇಪಿಂಗ್ ನ ಕೂಡ ನೀವು ಮಾಡ್ತೀರಾ ಅಂತ. ಇದು ಎರಡು ತರ ಕ್ಯಾಟಗರಿಯ ಸ್ಪೆಷಾಲಿಟಿ ಹಿಂಗ್ ಬಂತು ಅಂತ. ಬೆಳಗ್ಗೆ ಇವೆಂಟ್ ಇರತ್ತೆ, ಅಲ್ಲಿಗೆ ಒಂದ್ 2-3 ಅವರ್ಸ್ ರೆಸ್ಟ್ ತಗೋತೀವಿ. ಮತ್ತೆ ಸೆಕೆಂಡ್ ಇವೆಂಟ್ ಗೆ ಮತ್ತೆ ನಾವು ರೆಡಿ ಇರ್ಬೇಕಲ್ಲಿ. ಟ್ರೆಂಡಿಂಗ್ ಅಲ್ಲಿ ಇದೆ. ಟ್ರೆಂಡಿಂಗ್ ಅಲ್ಲಿ ಮೆಸ್ಸಿ ಬ್ರೇಡ್, ಮೆಸ್ಸಿ ಬನ್, ಕರ್ಲ್ಸ್, Straightening. ಸ್ಟ್ರೇಟ್, ಅದೆಲ್ಲ ಇವಾಗ ಯಾವ ಟ್ರೆಂಡಿಂಗ್ ನಡೀತಾ ಇದೆ ಅದೇ ಯೂಸ್ ನಾನ್ ಮಾಡೋದು. ನಾನ್ ಮಾಡೋದು ಥ್ರೆಡ್ಡಿಂಗ್ ತುಂಬಾ ತುಂಬಾ ಇಷ್ಟ ಆಗತ್ತೆ. ಒಂದು ಹೆದರ್ಕೊಂಡು ಇದ್ದವಳು ಈಗ ಫುಲ್ ಅಂದ್ರೆ ಬಿಂದಾಸ್ ಆಗ್ಬಿಟ್ಟಿದೀನಿ. ಪದ್ಮಿನಿ ಕೊಲ್ಹಾಪುರೆ, ಜಿನತ್ ಅಮನು, ಆಮೇಲೆ ರತಿ ಅಗ್ನಿಹೋತ್ರಿ ಅವರೆಲ್ಲ ಬಂದಿದ್ರು. ಅವರಿಗೆಲ್ಲ ಮಾಡಿದೀರಾ? ಅವ್ರಿಗೆಲ್ಲ ಅಂದ್ರೆ ಎಲ್ಲಾಗೂ ಮಾಡಿಲ್ಲ. ಸೊ ಸ್ವಲ್ಪ ಜನರಿಗೆ ಹೇರ್ ಸ್ಟೈಲು ಮಾಡಿದೀನಿ, ಮೇಕಪ್ ಮಾಡಿದೀನಿ. ಸ್ವಲ್ಪ ಮಾಡೆಲ್ಸ್ ಅದೆಲ್ಲ ಸೆಟಪ್ ಎಲ್ಲ ನೋಡ್ತಾ ಇದ್ದೀನಿ. ಒಳ್ಳೆ ಮಾಡೆಲ್ಸ್ಗೂ ನೋಡ್ತಾ ಇದ್ದೀನಿ. ಫೋಟೋಗ್ರಾಫರ್ಸ್ ಎಲ್ಲ ಒಂದು ಬಿಗ್ ಪ್ರಾಜೆಕ್ಟೇ ತಲೆಯಲ್ಲಿದೆ.
ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಸೌಂದರ್ಯಕ್ಕೆ ಸ್ಪರ್ಶ ಕೊಡೋರು ಬ್ಯೂಟಿಷಿಯನ್. ಯಾವುದೇ ಒಂದು ಶುಭ ಕಾರ್ಯಕ್ರಮ ಆಗ್ಲಿ, ಯಾವುದೇ ಒಂದು ಸಂದರ್ಭ ಆಗ್ಲಿ, ಸಮಾರಂಭ ಆಗ್ಲಿ, ಸೊ ಹೆಣ್ಣಿಗೆ ಸೌಂದರ್ಯ ತುಂಬಾ ಮುಖ್ಯ ಅಂತ ಹೇಳ್ತಾರಲ್ವಾ. ಸೊ ಆ ಸೌಂದರ್ಯವನ್ನ ಹೆಚ್ಚೋದಕ್ಕೆ, ಅವರ ಆತ್ಮವಿಶ್ವಾಸ, ಅವರ ಕನಸನ್ನ ವೃದ್ಧಿಸೋದಕ್ಕೆ ಕಾರಣ ಯಾರು? ಬ್ಯೂಟಿಷಿಯನ್ ಕೊಡೋ ಒಂದು ಬ್ರಷಿನ ಸ್ಟ್ರೋಕ್ಗಳೇ ಕಾರಣ. ಸೊ ಅಂತಹ ಮಾದರಿ ಮಹಿಳೆ ಬ್ಯೂಟಿಷಿಯನ್ ಅರ್ಚನಾ ಕೊಟೇಕರ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ 14 ವರ್ಷದಿಂದ ಬ್ಯೂಟಿಷಿಯನ್ ಅನ್ನ ಪಯಣದಲ್ಲೇ ಅವರು ಒಂದಾಗಿದ್ದು ಇಲ್ಲಿ ಪಾರ್ಲರ್ ಗ್ಲಾಮರ್ ಆಫ್ ಅರ್ಚನಾ ಒಂದು ಪಾರ್ಲರ್ ಅನ್ನ ನಡೆಸ್ತಾ ಇದ್ದಾರೆ. ಹಲವಾರು ಕಾರ್ಯಕ್ರಮಗಳಲ್ಲಿ ಇವರು ಭಾಗಿಯಾಗಿದ್ದಾರೆ. ಸೊ ಇವರನ್ನ ಪರಿಚಯ ಮಾಡಬೇಕು ಅಂತ ನಾನು ತುಂಬಾ ದಿನದಿಂದ ಕಾಯ್ತಾ ಇದ್ದೆ. ಸೊ ಬನ್ನಿ, ಇಂತಹ ಮಹಿಳಾ ಸಾಧಕಿಯನ್ನ ಪರಿಚಯ ಮಾಡ್ಕೊಳ್ಳೋದು ನಮ್ಮ ಉದ್ದೇಶ. ಸೊ ಎಲ್ಲರೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ ಅರ್ಚನಾ. ನಮಸ್ತೆ ಅಶ್ವಿನಿ. ಹೇಗಿದ್ದೀರಾ? ಐ ಆಮ್ ಫೈನ್. ಹೌ ಆರ್ ಯು? ಐ ಆಮ್ ಡೂಯಿಂಗ್ ಗುಡ್. ಸೊ ನಿಮ್ಗೆ ನಮ್ಮ ಚಾನೆಲ್ ವಿದೇಶದಲ್ಲಿ ಜೀವನ ಅಂತ, ಸೊ ನೀವು ನೋಡ್ತಾ ಇರ್ತೀರಿ ನಮ್ಮ ಚಾನೆಲ್ ಅಂಡ್ ಸೊ ಹಲವಾರು ವಿಡಿಯೋಗಳನ್ನ ನೋಡಿದೀರಾ. ಸೊ ನಿಮ್ಗೆ ನಮ್ಮ ಚಾನೆಲ್ ವಿದೇಶದಲ್ಲಿ ಜೀವನ ಅಂತ ಅಂಡ್ ನಮ್ಮ ಚಾನೆಲ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಪಾಡ್ಕಾಸ್ಟ್ ಮಾಡ್ತಾ ಇರ್ತೀವಿ. ಸೊ ಸಾಧಕರ ಸಂದರ್ಶನ ನಡೀತಾನೆ ಇರತ್ತೆ. ಸೊ ನಿಮ್ಮನ್ನ ಒಂದು ಫ್ಲೈಯರ್ ನೋಡಿದ ತಕ್ಷಣ ನನ್ಗೆ ಇಂಟ್ರೆಸ್ಟಿಂಗ್, ಅರ್ಚನಾದ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಲೇಬೇಕು ಅಂತ ಒಂದು ನಿರ್ಧಾರ ಮಾಡಿ ನಿಮ್ಮನ್ನ ನಮ್ಮ ಚಾನಲ್ಗೆ ಕರ್ಕೊಂಡ್ ಬಂದ್ಬಿಟ್ಟಿದೀವಿ. ಸೊ ವೆಲ್ಕಮ್ ಯು ಫಾರ್ ಅವರ್ ಚಾನಲ್ ಅಂಡ್ ಅವರ್ ಥೀಮ್ ಅರ್ಚನಾ. ಥ್ಯಾಂಕ್ ಯು ಅಶ್ವಿನಿ, ಥ್ಯಾಂಕ್ ಯು. ಎಸ್. ಸೊ ಫಸ್ಟ್ ಬೇಸಿಕ್ ಕ್ವೆಶನ್ ಎಲ್ಲರಿಗೂ ಕೇಳೋದು ನಾನು. ಸೊ ವೇರ್ ಆರ್ ಯು ಫ್ರಮ್? ಎಲ್ಲಿಯವ್ರು ನೀವು? ಅಂಡ್ ಎಜುಕೇಶನ್ ಯಾವ ಫೀಲ್ಡ್ ಅಲ್ಲಿ ಆಯ್ತು? ಅಂಡ್ ಇಲ್ಲಿ ಅಟ್ಲಾಂಟಾ ಯಾವಾಗ ಬಂದಿದ್ದು? ಒಂದು ಸ್ಮಾಲ್ ಸ್ಟೋರಿ ಫ್ರಮ್ ಯುವರ್ ಎಂಡ್ ಅಂತ. ಬೆಳಗಾವಿ ಅಂತ ಕರೀತಾರೆ. ಮುಂಚೆ ಬೆಳಗಾಂ ಅಂತ ಇತ್ತು. ಅಲ್ಲೇ ಎಲ್ಲ ಹುಟ್ಟಿ ಬೆಳೆದಿದ್ದು ಅಲ್ಲೇ. ನಾನು ಓದಿದ್ದು ಆರ್ಟ್ಸ್ ಅಲ್ಲಿ. ಓ, ಫೈನ್ ಆರ್ಟ್ಸ್. ಫೈನ್ ಆರ್ಟ್ಸ್ ಅಲ್ಲ, ಆರ್ಟ್. ಓಕೆ. ನಾನು, ನಮ್ಮಮ್ಮ, ನಮ್ ತಂದೆ, ನಾವು 4 ಜನ ಸಿಸ್ಟರ್ಸ್, ಬ್ರದರ್ಸ್. ರೈಟ್. ನಮ್ಮಪ್ಪ 2000 ಅಲ್ಲಿ ತೀರ್ಹೋದ್ರು. ಅಮ್ಮನೇ ಎಲ್ಲ ಸಿಂಗಲ್ ಪೇರೆಂಟ್ ಆಗಿ ನೋಡ್ಕೊಂಡಿದ್ದಾರೆ. ಎಲ್ಲ ಅವರೇ ನೋಡ್ಕೊಂಡಿದ್ದು. ಅದಕ್ಕೆ ಬೇಗ ಸ್ವಲ್ಪ ಮದ್ವೆನೂ ಮಾಡಿಸ್ಬಿಟ್ರು. ಐ ನೋ. ಅಲ್ಲ, ಇಟ್ಸ್ ನಾಟ್ ಸೋ ಈಸಿ ಸಿಂಗಲ್ ಪ್ಯಾರೆಂಟ್ ಆಗಿ ಮಾಡಿದ್ರು. 3 ಜನ ಮಕ್ಕಳನ್ನು ನೋಡ್ಕೊಳ್ಳೋದು ಅಂದ್ರೆ ಕಷ್ಟ ತಗೊಂಡಿದ್ದಾಳೆ, ತುಂಬಾ ಕಷ್ಟ ತಗೊಂಡು ಒಂದು ಲೆವೆಲ್ಗೆ ಬಂದ್ವಿ. ಐ ನೋ. ಸೊ ನೀವು ಬ್ಯಾಚುಲರ್ಸ್ ಇನ್ ಆರ್ಟ್ಸ್ ಮುಗಿಸ್ಕೊಂಡ್ರ? ಮಾಸ್ಟರ್ಸ್? ಬ್ಯಾಚುಲರ್. ರೈಟ್. ಸೊ ಇಲ್ಲಿ ಅಟ್ಲಾಂಟಾಗೆ ಯಾವಾಗ ಬಂದ್ರಿ ಅರ್ಚನಾ? ನಾವಿಲ್ಲಿ ಬಂದಿರೋದು 2010 ನವೆಂಬರ್. 2010. ಓಕೆ. ಬ್ಯೂಟಿಷಿಯನ್ ಅಂದ್ರೆ ನಿಮ್ ಪ್ರಕಾರ ಏನು? ಬ್ಯೂಟಿಷಿಯನ್ ಅಂದ್ರೆ ಲುಕ್, ಆಮೇಲೆ ಲುಕ್ ಇಂದ ಏನ್ ಕಾನ್ಫಿಡೆನ್ಸ್ ಬರುತ್ತಲ್ಲ, ಅದು ಬ್ಯೂಟಿಷಿಯನ್. ಸೊ ನಿಮ್ ಲುಕ್ ಇಲ್ಲೇ ನಿಮ್ ಮನೆಯವರು ಬಿದೋಗಿದ್ರಾ? ಇರ್ಬೋದು. ರೈಟ್. ಎಸ್. ಸೊ ಈ ಬ್ಯೂಟಿಷಿಯನ್ ಕೋರ್ಸ್ ನ ಮಾಡ್ಕೊಂಡಿದ್ರಾ ಅಥವಾ ಯಾವಾಗಿಂದ ಇದು ಜರ್ನಿ ಶುರು ಆಯ್ತು ಅಂತ? ಇದು ಆಕ್ಚುಲಿ ಮದುವೆ ಮುಂಚೆ ನನ್ಗೇನು ಇಂಟ್ರೆಸ್ಟ್ ಇರ್ಲಿಲ್ಲ ಇದು. ಹೌದು. ಓಕೆ. ಇದ್ರ ಬಗ್ಗೆ ನಾನು ಯೋಚನೆನೂ ಮಾಡಿರ್ಲಿಲ್ಲ. ಆಮೇಲೆ ನಾನು ಹೇಳಿದ್ನಲ್ಲ, ನಮ್ದೆಲ್ಲ ಬೇಗ ಮದ್ವೆ ಆಯ್ತು. ರೈಟ್. ಸೊ ಮದ್ವೆ ಆದ್ಮೇಲೆ ನಮ್ಮ ಅತ್ತೆಯವರು, ಮದರ್ ಇನ್ ಲಾ, ಅವರು ಬ್ಯೂಟಿಷಿಯನ್. ಎಸ್. ಅವ್ರದ್ದು ಬ್ಯಾಂಗ್ಳೂರಲ್ಲಿ ಪಾರ್ಲರ್ ಇತ್ತು. ಗ್ರೇಟ್. ಈಗಲೂ ಇದೆಯಾ ಪಾರ್ಲರು? ಪಾರ್ಲರು ಈಗಿಲ್ಲ, ಇವಾಗ ಸ್ವಲ್ಪ ಅವ್ರಿಗೆ ಏಜ್ ಆಗಿದೆ ಅಲ್ಲ, ಸೊ ಇವಾಗಿಲ್ಲ. ಬಟ್ ನಾನಿದ್ದಾಗ ಸ್ವಲ್ಪ ಹೆಂಗಿದ್ರಲ್ಲ, ಫುಲ್ ಜೋರಾಗಿ ನಡೀತಾ ಇತ್ತು. ಆಕ್ಚುಲಿ ಮದ್ವೆ ಮಾಡೋ ಮುಂಚೆ ಶ್ರೀಧರ್, ನನ್ನ ಹಸ್ಬೆಂಡ್, ಅವರು ಅಂದ್ರೆ ಜಾಬ್ ಮಾಡ್ಬೇಡ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಅವ್ರಿಗೆ ಅಂದ್ರೆ ಹೊರಗಡೆ ಹೋಗಿ ಜಾಬ್ ಮಾಡೋದು ಅಷ್ಟು ಇಷ್ಟ ಇರ್ಲಿಲ್ಲ. ಮನೇಲಿ ಏನಾದ್ರೂ ಇರ್ಲಿ, ಮನೇಲಿ ಕೂತ್ಕೊಂಡು ಡೂ ಸಮಥಿಂಗ್ ಅಂತ, ಏನಾದ್ರೂ ಮಾಡಬಹುದು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ರೈಟ್. ಸೊ ಹಾಗಾಗಿ ನಾನು ಕೂಡ ಎಕ್ದಮ್ ಅಂದ್ರೆ ಏನ್ ಜಾಬ್ ಇಲ್ಲ, ಏನಿಲ್ಲ, ಕೂಲ್ ಇದೆ. ರೈಟ್. ಸೊ ಆಮೇಲೆ ನಮ್ಮ ಅತ್ತೆಯವರು ಪಾರ್ಲರ್ ಇತ್ತಲ್ಲ, ಆಕ್ಚುಲಿ ನಮ್ಮ ಅತ್ತೆ ಮಾವ, 2 ಬ್ರದರ್ ಇನ್ ಲಾಸ್, ರೈಟ್, ಅವ್ರಿಗೆ ಹುಡುಗಿಯರಿಲ್ಲ. ಸೊ ನಾನೇ ಫಸ್ಟ್ ಎಂಟರ್ ಆಗಿದ್ದು ಅವ್ರ ಮನೆಯಲ್ಲಿ. ನೀವೇ ರಾಣಿ ಆಗಿದ್ರೆ. ಹೌದು. ಸೊ ಹಂಗಾಗಿ ಅವರು ತುಂಬಾ ಅಂದ್ರೆ ಹೆಣ್ಮಕ್ಳಿಗೆ ಹೇಳ್ಕೊಟ್ಟಿದ್ದಾರೆ ಫ್ರೀ ಆಗಿ, ನಮ್ಮ ಅತ್ತೆಯವರು. ಸೂಪರ್. ಸೊ ನಾನು ಸೊಸೆ ಅಂದ್ರೆ ಆಫ್ಕೋರ್ಸ್ ಅಡ್ವಾಂಟೇಜ್ ನಿಮ್ಗೆ. ಸೊ ಹಂಗಾಗಿ ಮಗ ಮತ್ತೆ ಅಮ್ಮನ ನಡುವೆ ಸ್ವಲ್ಪ ವಾದ ವಿವಾದ ನಡೀತಾ ಇತ್ತು. ಇವ್ರು ಬೇಡ,
ಬೇಕು ಅಂತ. ಅವರು ಇರ್ಲಿ, ಗೊತ್ತಿಲ್ಲ ಯಾವಾಗ ಯೂಸ್ ಆಗತ್ತೆ, ಯು ನೆವರ್ ನೋ, ರೈಟ್? ಯು ಆರ್ ವೆರಿ ಬ್ಲೆಸ್ಡ್ ಅಂಡ್ ಫಾರ್ಚುನೇಟ್ ಇನಫ್ ಅಲ್ವಾ ಅರ್ಚನಾ? ತುಂಬಾ ಅಂದ್ರೆ ಒಳ್ಳೆ ಫ್ಯಾಮಿಲಿ. ಹ. ಸೊ ಹಂಗಾಗಿ ನಾನು ಹ್ಮ್. ನಮ್ಮ ಅತ್ತೆಯವ್ರು ಏನ್ ಹೇಳ್ತಾರಲ್ಲ ಅದಕ್ಕೆ ಓಕೆ ಓಕೆ ಅಂತಿದ್ರಿ. ಹಾ. ಬಟ್ ಮೈಂಡ್ ಅಲ್ಲಿ ಏನ್ ಕೆಲಸ ಮಾಡೋ ಇವ್ರಂತೂ ಬೇಡ ಅಂತ ಅಂದಿದ್ದಾರೆ. Right. But ಏನೋ ಒಂದ್ ಕಡೆ ಅದು ನಮ್ಮ ಅತ್ತೆಯವ್ರು ಹೇಳ್ಕೊಡೋದು ಬ್ರೈನ್ ಅಲ್ಲಿ ಎಲ್ಲೋ ಒಂದ್ ಕಡೆ ಅದು ವರ್ಕ್ ಆಗ್ತಾ ಟಿಪ್ಸ್ ಇತ್ತು. ಎಲ್ಲ ನೋಟ್ ಡೌನ್ ಮಾಡ್ತಾ ಇದ್ದೆ. ಸೂಪರ್. ಆಮೇಲೆ ಒಂದ್ 5 ವರ್ಷ ಆದ್ಮೇಲೆ ನಮ್ದು ಇಲ್ಲಿ ಬರೋ ಚಾನ್ಸ್ ಆಯ್ತು. ಓಕೆ. ಚಾನ್ಸ್ ಸಿಕ್ತು, ಇಲ್ಲಿ ಹ್ಮ್. ಬಂದೆ. ಹ್ಮ್. ಸ್ವಲ್ಪ ದಿನ ಹಂಗೆ ಇದ್ದೆ, ಹ್ಮ್. ಏನ್ ಮಾಡೋದು ಗೊತ್ತಿಲ್ಲ, ಇಲ್ಲಿ ಹ್ಮ್. ಹೆಂಗಿರುತ್ತೋ, ಫುಲ್ ಅಂದ್ರೆ ಹೊಸ ವರ್ಲ್ಡ್ ನನ್ಗೆ. ಐನೋ ಹಾ. ಹೊಸ ನನ್ ಜಾಗ, ದೇಶ ಹೊಸ ಬೇರೆ. ಜಾಗ, ಯಾವ ತರ ಜನ ಇದಾರೆ, Correct. ಏನು ಗೊತ್ತಿಲ್ಲ. ಗೊತ್ತಿರಲ್ಲ. ಭಾಷೆ ಹೆಂಗ್ ಹ್ಮ್. ಮಾತಾಡೋದು, ಕರೆಕ್ಟ್. ಹೆಂಗ್ ಸರ್ವೈವ್ ಮಾಡ್ತೀನಿ ಅಂತಾನು ಗೊತ್ತಿಲ್ಲ. ಹ್ಮ್. ದೊಡ್ಡ ಮಗಳು ಹ್ಮ್. ಸ್ಕೂಲಿಗೆ ಹಾಕಿ ಹ್ಮ್. ಅವಳಿಗೆ ಹೋಗಿ ಕರ್ಕೊಂಡ್ ಬರೋದು, ಹ್ಮ್. ನಾನು ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ. ಹ್ಮ್. ಒಂಥರ ಹೆದರ್ತಾ ಇದ್ದೆ ಆಂಗ್ಸೈಟಿ ತುಂಬಾನೇ. ಹೆಂಗ್ ಮಾಡೋದು, ಹೆಂಗ್ ಮಾತಾಡೋದು, ಇಲ್ಲಿ ಜನ ಯಾವ ತರ ಇರ್ತಾರೆ ಅಂತ ಏನ್ ಎಕ್ಸ್ಪೀರಿಯನ್ಸೇ ಇಲ್ಲ. ಹೌದು, ಅನುಭವನೇ ಇಲ್ವಲ್ಲ. ಯಾ ಇವ್ರು ನನ್ಗೆ ತುಂಬಾ ಸಪೋರ್ಟ್ ಮಾಡಿದ್ದು. ಓಕೆ. ತುಂಬಾ ಸಪೋರ್ಟ್ ಮಾಡಿದಂದ್ರೆ ಇವ್ರೇ ನನ್ಗೆ. ರೈಟ್. ನಿಧಾನವಾಗಿ ಹೇಳಿ ಧೈರ್ಯ ತುಂಬಿದ್ದು ಇವ್ರೇ. ಫಸ್ಟ್ ಅಂದೆ ಕಾರ್ ಕಲ್ತೆ. ಓಕೆ. ಅದು ಇಂಪಾರ್ಟೆಂಟ್ ಇತ್ತು ಚಾಲೆಂಜಿಂಗ್ ನನಗೆ. ಅದು. ಎಸ್ ಅದು ನಡ್ಕೊಂಡು ಹೋಗೋದು ಬರೋದು. ನಾನಂದೆ ನೋ, ನಾನು ಏನಾದ್ರೂ ಮಾಡ್ಬೇಕು, ಫಸ್ಟ್ ಕಾರ್ ಕಲೀಲೇಬೇಕು. ರೈಟ್. ಅದು ಕೂಡ ಇವರೇ ಹೇಳ್ಕೊಟ್ಟಿದ್ದು ನನಗೆ. ಸೂಪರ್. ಯಾ ಒನ್ ಬೈ ಒನ್. ನಾನ್ ಬಂದಾಗ ಇಲ್ಲಿ ಬ್ಯೂಟಿಷಿಯನ್ ಯಾರು ಇರ್ಲಿಲ್ಲ. ಅಂದ್ರೆ ಟೈಮಿಂಗು ಎಷ್ಟು ಕರೆಕ್ಟ್ ಇತ್ತು ನೋಡಿ. ಎಲ್ಲ ಲೈನ್ ಆಯ್ತು. ಸ್ಟೆಪ್ ಬೈ ಸ್ಟೆಪ್ ಯಾವ ತರ ನಾನು ನಡೀತಾ ಇದ್ದೆ, ಆ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ನನ್ಗೆ ತುಂಬಾ ಜನ ಅಂದ್ರೆ ಜನನು ಅಂದ್ರು, ನೀನ್ ಸ್ಟಾರ್ಟ್ ಮಾಡು, ನಾವಿದೀವಿ. ಯಾ ಸೊ ಒಂಥರ ಧೈರ್ಯ ಬಂತು ನನ್ಗೆ. ಓಕೆ, ನಮ್ ಜನನೇ ಇದಾರಲ್ಲ ಇಲ್ಲಿ, ಕರೆಕ್ಟ್. ಯಾಕೆ ಹೆದರ್ಕೊಳ್ಳೋದು? ಹೆದರಿಕೆ ಬೇಡವೇ ಬೇಡ. ಸ್ಟಾರ್ಟ್ ಮಾಡ್ದೆ. ರೈಟ್. ಸ್ಟಾರ್ಟ್ ಮಾಡುವಾಗ ಒಂದು ಅಪಾಯಿಂಟ್ಮೆಂಟ್ ವರ್ಡ್ ಪಬ್ಲಿಷ್ ಆಯ್ತು. ಬಟ್ ಕೈಯಲ್ಲಿ ನಾನು ಪಾರ್ಲರ್ದೇನು ಸಾಮಾನುಗಳು ತಗೊಂಡ್ ಬಂದೇ ಇಲ್ಲ. ಓಕೆ. ಆಮೇಲೆ ಒಂದ್ ಥ್ರೆಡ್ಗೆ ನಾನು ಇಲ್ಲಿ ನನ್ಗೇನು ಇಂಡಿಯಾದಲ್ಲಿ ಈಸಿಲಿ ಸಿಗತ್ತಲ್ಲ ಎಲ್ಲಾ ಪ್ರಾಡಕ್ಟ್ಸ್, ರೈಟ್, ಇಲ್ಲೂ ಸಿಗ್ಬೋದು ಅಂತ ಅನ್ಕೊಂಡೆ. ಬಟ್ ಎಲ್ಲಾ ಕಡೆ ನೋಡಿದೆ, ನಾನು ಇವ್ರು ಇಬ್ರು ತಿರ್ಗಾಡೋದೇ ತಿರ್ಗಾಡು. ಆ ಹೊಸ ಬಂದಿದೀವಿ, ಎಲ್ಲಿ ಏನು ಅಂತಾನೂ ಗೊತ್ತಿಲ್ಲ. ಎಲ್ಲಿ ಸಿಗತ್ತೆ ಏನ್ ಸಿಗತ್ತೆ ಅಂತಾನೆ ಥ್ರೆಡ್ ಸಿಗ್ತಾ ಇರ್ಲಿಲ್ಲ ನನಗೆ. 1 hour ಡ್ರೈವ್ ಮಾಡಿ ಹೋಗಿದ್ದೀವಿ. ಅಲ್ಲಿ ಹೋಗಿ ಆಮೇಲೆ ಎಲ್ಲೆಲ್ಲೋ ನೋಡಿ ಲಕ್ಕಿಲಿ ಒಂದ್ ಲೇಡಿ ನನ್ಗೆ ಒಂದ್ ಅಡ್ರೆಸ್ ಕೊಟ್ಲು, ಇಲ್ಲಿ ಹೋಗು, ನಿನ್ಗೆ ನಮ್ಮ ಅಕ್ಕ ಹೆಲ್ಪ್ ಮಾಡ್ತಾಳೆ ಅಂತ. ನೋಡಿ, ಸೊ ಮತ್ತೆ ಅಲ್ಲಿಂದ ಅವ್ರ ಮನೆಗೆ ಹೋಗಿ ಫೈನಲಿ ನನ್ಗೊಂದು ರೋಲ್ ಸಿಕ್ತು, ಸೂಪರ್ ಥ್ರೆಡ್. ಮನೆಗ್ ತಗೊಂಡ್ ಬಂದೆ. ಆಮೇಲೆ ಯಾಕಂದ್ರೆ ಆರ್ಡರ್ ಮಾಡೋಷ್ಟು ನನಗೆ ಟೈಮ್ ಇರ್ಲಿಲ್ಲ. ಫಸ್ಟ್ ಡೇ ಫುಲ್ ಅಂದ್ರೆ ಕೈ ಕಾಲು ಎಲ್ಲ ನನಗೆ, ಅಂದ್ರೆ ಸ್ವೆಟ್ ಎಲ್ಲ ಡ್ರಿಪ್ ಆಗ್ತಾ ಇತ್ತು. ಯಾವತ್ತು ಮಾಡೇ ಅಂದ್ರೆ ಹೊಸ ಊರು, ಹೊಸ ಕಂಟ್ರಿ, ಇಲ್ಲಿ ಜನ ಗೊತ್ತಿಲ್ಲ, ಯಾವ ತರ ಟ್ರೀಟ್ ಮಾಡ್ತಾರೆ, ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ಸೊ 1, 2, 3 ಆದ್ಮೇಲೆ ಸ್ವಲ್ಪ ನನ್ಗೆ ಧೈರ್ಯ ಬಂತು. ನಮ್ ಜನನೇ ಅಲ್ವಾ, ಏನ್ ಮಾಡ್ತಾರೆ. ಆಮೇಲೆ ಶುರು ಮಾಡಿದ್ ನಾನು, ಇಲ್ಲಿ ತನಕ ನಾನು ಅಂದ್ರೆ ನಿಂತೇ ಇಲ್ಲ. ಅಲ್ಲಿ ದಿಟ್ಟ ನಿರ್ಧಾರ ಇಲ್ಲಿ ತನಕನೂ ಅರ್ಚನನ ಕರ್ಕೊಂಡ್ ಬಂದಿದೆ ಅಂದ್ರೆ ನಿಮ್ಮ ಧೈರ್ಯ, ನಿಮ್ಮ ಸ್ಥೈರ್ಯ, ನಿಮ್ಮ ದೇವಿಯ ಆಶೀರ್ವಾದ. ರೈಟ್. ಸೊ ನೀವು ಅಲ್ಲಿ ನಿಮ್ಮ ಅತ್ತೆಯವ್ರ ಜೊತೆ ಈ ಒಂದು ಬೇಸಿಕ್ ಇಂದ ಅಡ್ವಾನ್ಸ್ ತನಕ ಕಲ್ತಿದ್ರ, ಅಥವಾ ಯಾವ ಲೆವೆಲ್ ಅಲ್ಲಿ ನೀವು ಒಂಥರ ಪರಿಣಿತಿ ತಗೊಂಡಿದ್ರಿ, ಕ್ಲಾಸಸ್? ಅವರು ನನ್ಗೆ ಅದೇ ಶುರುವಾತ್ ಅಂದ್ರೆ ಅದೇ ಬೇಸಿಕ್ ಇಂದಾನೇ ಅವರು ಹೇಳ್ಕೊಟ್ರು. ನಾನು ಯಾವತ್ತು ಹಿಡ್ಕೊಂಡೇ ಇಲ್ಲ ಪಾರ್ಲರ್ ಥ್ರೆಡ್ ಏನು, ಪಾರ್ಲರ್ ಏನು ಅಂತ. ಯಾಕಂದ್ರೆ ನಾನ್ ನಮ್ಮಮ್ಮನ ಹತ್ರನೂ ಇದ್ದಾಗ ನಾನು ಯಾವತ್ತೂ ಆತರ ಹೋಗಿ ಮಾಡಿಸ್ಕೊಂಡು ಬಂದಿಲ್ಲ. ತುಂಬಾ ಸಿಂಪಲ್ ಇದ್ವಿ ನಾವೆಲ್ಲ. ನಂದು ನಮ್ಮ ಅಮ್ಮನ ಹತ್ರನೇ ಒಂದು ಡಿಫ್ರೆಂಟ್ ಲೈಫ್ ಸ್ಟೈಲ್. ಮದ್ವೆ ಆದ್ಮೇಲೆನೆ ಒಂದು ಬೇರೆ ಲೈಫ್ ಇದೆ ನಂದು, ಕಂಪ್ಲೀಟ್ ಅಪೋಸಿಟ್ ಲೈಫ್ ಇದೆ. ನಾನು ನಮ್ಮ ಅಮ್ಮನ ಹತ್ರ ಯಾವ ನನ್ ಲೈಫ್ ಎಂಜಾಯ್ ಮಾಡಿಲ್ಲ, ನಾನು ಮದ್ವೆ ಆದ್ಮೇಲೆ ಆ ಲೈಫ್ ಅನ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಅವರು ಹೇಳ್ಕೊಟ್ರು, ಬೇಸಿಕ್ ಇಂದಾನೇ ಹೇಳ್ಕೊಟ್ರು. ಥ್ರೆಡ್ ಹಿಡಿಯೋದಿಂದ ಶುರು ಆಯ್ತು.
ಯಾ Awesome. ಎಲ್ಲ ಇವನ್ ಫೇಶಿಯಲ್ ಸ್ಟ್ರೋಕ್ಸ್ ಎಲ್ಲ ಹೇಳಿ, ಹೇರ್ ಹ್ಮ್. ಕಟ್ಸ್ ಎಲ್ಲ ಹೇಳಿ, ಎಲ್ಲ ಒಂಥರ ನನ್ಗೆ ಅವ್ರು ಟಿಪ್ಸ್ ಹೇಳ್ತಾ ಇದ್ರಲ್ಲ, ನಾನು ಹೇಳಿದ್ನಲ್ಲ, ಅದು ಒಂದು ಬ್ರೇನ್ ಅಲ್ಲಿ ನನಗೆ ಅಂದ್ರೆ ರಿಸರ್ವ್ ಸ್ಟೋರ್ ಆಗ್ಬಿಟ್ಟು ಆಗ್ತಾ ಸ್ಟೋರ್ ಇತ್ತು. ಆಗಿತ್ತು. ಯಾ ಸ್ಟೋರ್ ಆಗ್ತಾ ಇತ್ತು. ಹ್ಮ್. ನಮ್ ಮದ್ವೆ ಆದ್ಮೇಲೆ ಆಕ್ಚುಲಿ ಹ್ಮ್. ಇವ್ರ ಏನಂದ್ರು, ಅವ್ರ ತಾಯಿ ಕೂಡ ತುಂಬಾ ಕಷ್ಟಪಟ್ಟಿದ್ದಾರೆ, I know. ಹ್ಮ್. ರೈಟ್. ಮದ್ವೆ ಆದ್ಮೇಲೆ ಇವ್ರೇನಂದ್ರು, ಈಗ ನನ್ ಮದ್ವೆನೂ ಆಗಿದೆ, ಹ್ಮ್. ಈಗ ನೀನು ತುಂಬಾ ಕಷ್ಟಪಟ್ಟಿದೀಯ, ಹ್ಮ್. ಈಗ ನೀವಿಬ್ರು ಅಂದ್ರೆ ಎಂಜಾಯ್ ಮಾಡಿ, Right. ಹಾ ಹಾ. ಎಂಜಾಯ್ ಮಾಡಿ, Relax ಹೋಗಿ ಆಗಿ. ಹೊರಗಡೆ ಹೋಗಿ ಹ್ಮ್. ಶಾಪಿಂಗ್ ಮಾಡಿ. ಹ್ಮ್. So ಹಂಗಾಗಿ ಅವ್ರದ್ದು ಪಾರ್ಲರ್ ಕೂಡ ಅವರು ಕ್ಲೋಸ್ ಮಾಡ್ಬಿಟ್ರು. ಓ. ಬಟ್ ಅವರು ನನ್ಗೆ ಕ್ಲೈಂಟ್ಸ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ರು. ಎಸ್, ಹ್ಮ್. ಫೋನ್ ಕಾಲ್ಸ್ ಬರ್ತಾ ಇತ್ತು, Right. ಅವ್ರ ಜೊತೆ ಕರ್ಕೊಂಡು ಹೋಗ್ತಾ ಇದ್ರು. ಅವ್ರ ಹ್ಮ್. ಜೊತೆ ನನ್ಗೆ ಅಂದ್ರೆ ಬ್ರೈಡಲ್ ಹ್ಮ್. ಮೇಕಪ್ಸ್, ಹ್ಮ್. ಫೇಶಿಯಲ್ಸ್, ಹ್ಮ್. ಈ ತರ ನಿಧಾನವಾಗಿ ಅವ್ರು ಹೇಳ್ಕೊಡೋದು, ಅವ್ರು ಮಾಡ್ತಾ ಇರೋದನ್ನ ಹ್ಮ್. ನೋಡ್ತಾ ಇದ್ದೆ. ವಾವ್. ಯಾ ಹಾ. ನೋಡ್ತಾ ಇದ್ದೆ. ಹ್ಮ್. ಅವ್ರು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು, ಹ್ಮ್. ಎಲ್ಲ ಚೆನ್ನಾಗಿ ಸೊ ಹೇಳ್ಕೊಟ್ರು. ಎಲ್ಲ Yes. ಫುಲ್ ಒಂದು ಕ್ಲಾಸಿಗೆ ಏನ್ ಪ್ರಿಪರೇಷನ್ Yes, ಮಾಡಿಸ್ತಾರೋ yes. ಅದೇ ಹಾ. ತರಾನೇ ಕೋರ್ಸ್ ಹಾ, ಹಾ, ಹಾ. ಪ್ರಿಪೇರ್ ಮಾಡೋ ಹಾಗೆ ನೀವು ಅವ್ರು ಮಾಡಿಸಿದ್ದಾರೆ. ಹೇಳ್ಕೊಡೋದು ಒಂಥರ ಅಂದ್ರೆ ಈ ತರ ಒಂದ್ ಟೀಚರ್ ಹೆಂಗೆ ಕೈಯಲ್ಲಿ ಸ್ಟಿಕ್ ಹಿಡ್ಕೊಂಡು ಕಲಿಸ್ತಾರಲ್ಲ, ಆ ತರ Right. ಅಲ್ಲ ಅವರು. Right. ಒಂಥರ ಆಟ ಆಡಿಸಿ ಹೇಳ್ಕೊಡೋರು. ಸೂಪರ್. ಎಸ್, Right. ಆ ತರ. ಸೊ ಆ ತರ ನೀವು ಕಲ್ತ್ಕೊಂಡ್ ಬಂದು ಹ್ಮ್. ನೀವಿಲ್ಲಿ ನೀವೇನಾದ್ರೂ ಲೈಕ್ ಕ್ಲಾಸಸ್ ನ ರನ್ ಮಾಡ್ತೀರಾ, ಏನಾದ್ರೂ ಲೈಕ್ ಕೋರ್ಸಸ್ ನ ರನ್ ಮಾಡ್ತಾ ಇದ್ದೀರಾ ಅಂತ? ಇನ್ನು ನಾನು ಆ ತರ ಅಂದ್ರೆ ಯೋಚನೆ ಮಾಡ್ತಾ ಇದ್ದೀನಿ, ಬಟ್ ಹ್ಮ್. ಸ್ಟಾರ್ಟ್ ಮಾಡಿಲ್ಲ. ಹ್ಮ್. ಬಟ್ ಏನೇನೋ ಪ್ಲಾನ್ಸ್ ಗಳು ಇವೆ. So, ಸೂಪರ್. ನಾನ್ ನಿಮ್ಮ yes. ಮೊದಲ ಸ್ಟೂಡೆಂಟ್ ಆಗಕ್ಕೆ ಇಷ್ಟಪಡ್ತೀನಿ. ತುಂಬಾ ಜನ ಕೇಳ್ತಾರೆ, ಕ್ಲಾಸಸ್, ಮೇಕಪ್ ಎಲ್ಲನ ಅಂದ್ರೆ ಇಷ್ಟಪಡ್ತಾರೆ. ಸೊ I know. ಪರ್ಫೆಕ್ಷನ್ ಗೆ ಹೆಸರಂದ್ರೆ ಅರ್ಚನಾ ಅಂತ ಹೇಳ್ಬೋದು ನಾನು. ಬಿಕಾಸ್ ನಾನು ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ಸ್ ನ ನೋಡಿದೀನಿ ಅಂಡ್ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅರ್ಚನಾ ಮೇಕಪ್ ಮಾಡಿದ ಹಾಗೆ ಐ ನೆವರ್, ನನ್ಗೆ ಅದೇ ನನ್ನನ್ನ ಸೆಳೀತು ಇಲ್ಲಿವರೆಗೂ. ಅರ್ಚನನ್ನ ಕಡೆ ಕರ್ಕೊಂಡ್ ಬಂದು ಇಲ್ಲ ಮಾಡ್ಸು, ಅವರ ಸೇವೆನ ತಲುಪ್ಸು ಅನ್ನೋ ರೀತಿನಲ್ಲಿ ನನ್ಗೆ ಆ ಪಾಸಿಟಿವ್ ವೈಬ್ ನ ತಂದು ಕೊಡ್ತು. ತುಂಬಾ ವಿಷಯಗಳಿದೆ ಚರ್ಚೆ ಮಾಡೋದಕ್ಕೆ, ರೈಟ್. ಸೊ ನೀವಿಲ್ಲಿ ಬಂದ್ರಿ, ಶುರು ಮಾಡ್ಕೊಂಡ್ರಿ, ಒಂದು ಸಣ್ಣ ಸಾಧಾರಣ ಥ್ರೆಡ್ ನ ಹಿಡಿದು ಶುರು ಮಾಡಿದಂತ ಅರ್ಚನಾ ಇವತ್ತು 14 ವರ್ಷಗಳ ಸುದೀರ್ಘ ಪಯಣವನ್ನ ಮುಟ್ಟಿದೆ ಅಂದ್ರೆ ಏನ್ ಅನ್ಸುತ್ತೆ ಒಂದ್ಸಲಿ? ಒಂದು ಹೆದರ್ಕೊಂಡು ಇದ್ದವಳು ಈಗ ಫುಲ್ ಅಂದ್ರೆ ಬಿಂದಾಸ್ ಆಗ್ಬಿಟ್ಟಿದೀನಿ. ಚಳಿ ಬಿಡೋ ಮಾತಾಡಕ್ಕೂ ಅಂದ್ರೆ ಹೆದರೋಳು ಒಂದು ಅರ್ಚನಾ ಈಗ ಕಂಪ್ಲೀಟ್ ಡಿಫ್ರೆಂಟ್ ಅರ್ಚನಾ ಆಗ್ಬಿಟ್ಟಿದ್ದಾಳೆ. ಅದು ಯುಎಸ್ ನ ಒಂದು ತುಂಬಾ ಕಾನ್ಫಿಡೆಂಟ್ ಆಗ್ಬಿಟ್ಟಿದೀನಿ, ಇಂಡಿಪೆಂಡೆಂಟ್ ಆಗ್ಬಿಟ್ಟಿದೀನಿ. ರೈಟ್. ಎಸ್, ರೈಟ್. ಸೊ ಬ್ಯೂಟಿಷಿಯನ್ ಅಂತ ಬಂದ್ರೆ ನಾವ್ ಅನ್ಕೊಳ್ತೀವಿ, ಮೇಕಪ್ ಏನ್ ಗುರು ಬರ್ತಾರೆ ಆರಾಮ್ಸೆ ಥ್ರೆಡ್ ಇಟ್ಕೊಂಡು ಅಥವಾ ಬ್ರಷ್ ಇಟ್ಕೊಂಡು ಸ್ಟ್ರೋಕ್ಸ್ ಇಟ್ಕೊಂಡು ಮಾಡ್ಕೊಂಡು ಹೋಗ್ತಾರೆ, ಇದ್ರಲ್ಲಿ ಏನಿದೆ ಕೆಲ್ಸ ಅಷ್ಟು ಅನ್ನೋದು ಸುಮಾರು ಜನ ಅನಲೈಸ್ ಮಾಡ್ತಿರ್ತಾರೆ. ಅಂಡ್ ನಾನು ಇದ್ರಲ್ಲಿ ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡಿಸ್ಬೇಕು, ಈ ಪ್ರೊಫೆಷನ್ ಅಲ್ಲಿ ಏನೇನ್ ಸ್ಟ್ರಗಲ್ ಇರತ್ತೆ ಅಂಡ್ ಏನೇನ್ ಮಿತ್ ಜನರಿಗಿದೆ, ಎರಡೂ ನೀವು ಎಕ್ಸ್ಪ್ರೆಸ್ ಮಾಡಿದ್ರೆ ನಮ್ಗೆ ಐಡಿಯಾ ಬರುತ್ತೆ ಅಂತ. ಅಂದ್ರೆ ಕಷ್ಟ ಎಲ್ಲಾ ಕೆಲ್ಸದಲ್ಲೂ ಇದೆ, ರೈಟ್. ಓಕೆ. ನಾನು ಅಲ್ಲಿ ಹೋಲ್ ಡೇ ನಿಂತ್ಕೊಂಡು ಒಂದೊಂದ್ ಜನ ಇರ್ತಾರೆ, ಅವ್ರ ಲುಕ್ ನೋಡಿದ್ರೆ ನನ್ಗೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಬೇಜಾರ್ ಅನ್ಸ್ತಾ ಇತ್ತು. ಅಂದ್ರೆ ತುಂಬಾ ಜನ ಪಾರ್ಲರ್ ಕೆಲಸ ಅಂದ್ರೆ ಒಂಥರ ಕೀಳ್ ದೃಷ್ಟಿಯಿಂದ ನೋಡ್ತಾರೆ. ಯಾ, ಬಟ್ ನನ್ಗನ್ಸತ್ತೆ ನಮ್ಮಿಂದಾನೇ ಇವ್ರು ಕಾನ್ಫಿಡೆಂಟ್ ಆಗಿ ಮೀಟಿಂಗ್ಸ್ ಎಲ್ಲ ಅಟೆಂಡ್ ಮಾಡ್ತಾರೆ. ಎಕ್ಸಾಕ್ಟ್ಲಿ. ಹ್ಯಾಟ್ಸ್ ಆಫ್ ಟು ಯು. ಬಿಕಾಸ್ ಒಂದ್ ಹೆಣ್ಣಿನ ಸೌಂದರ್ಯನ ಸ್ಪರ್ಶ ಅಂತ ನಾ ಅದೇ ಹೇಳ್ದೆ ಇಂಟ್ರೊಡಕ್ಷನ್ ಅಲ್ಲಿ, ಒಂದು ಸ್ಪರ್ಶನ ಕೊಡೋದೇ ನಿಮ್ಮ ಬ್ರಷ್, ನಿಮ್ಮ ಕೈಗಳು, ರೈಟ್. ಸೊ ನಮ್ಮನ್ನ ಒಂದು ಐಲೈನರ್ ಇಂದ ಹೈಲೈಟ್ ಮಾಡ್ತೀರಾ ಅಂದ್ರೆ ಅದೊಂದಿದೆ. ಸ್ಲೋಲಿ ನನ್ಗೂ ಒಂದೊಂದ್ ತರ ಬೇಜಾರ್ ಅನ್ಸ್ತಾ ಇತ್ತು. ಬಟ್ ಈ ಜನರ ಬಗ್ಗೆ ಯೋಚನೆ ಮಾಡೋದ್ಕಿಂತ ಯಾವ ಜನರು ನನ್ ಕೆಲ್ಸನ ಮೆಚ್ಚಿದಾರಲ್ಲ ಅವ್ರಿಗೋಸ್ಕರ ನಾನ್ ಕೆಲ್ಸ ಮಾಡೋದು. ಎಸ್, ಡಿಮೋಟಿವೇಟ್ ಮಾಡ್ಕೊಳ್ಳೋದ್ರ ಬದಲು ಸ್ಫೂರ್ತಿದಾಯಕವಾಗಿ ತಗೋಬೇಕು ಅಂತ. ಸೊ ಯಾವ ತರ ಇನಿಷಿಯಲಿ ನಿಮ್ಗೆ ಅವರ ವರ್ತನೆ ಅಂತ ಹೇಳಿದ್ರೆ ಫೀಡ್ಬ್ಯಾಕ್ ನಿಮಗೆ ಡಿಸಪಾಯಿಂಟ್ ಮಾಡತ್ತಾ, ಅಂದ್ರೆ ಅವರ ಒಂದು ಅಭಿಪ್ರಾಯಗಳು ನಿಮ್ಗೆ ಇದ್ ಮಾಡ್ತಿತ್ತಾ, ಅಥವಾ ಯಾವ ತರ ನಿಮ್ಗೆ ಒಂದು ಲೋ ಕಾನ್ಫಿಡೆನ್ಸ್ ನ ಸ್ಫೂರ್ತಿನ ಒಂಥರ ಲುಕ್ ಅವ್ರದ್ದು ನೋಡೋದ್ ನಜರಿಯಾ ಅಂತೀವಲ್ಲ, ಒಂಥರ ಮಾತಾಡೋ ಸ್ಟೈಲ್ ಅವ್ರದ್ದು. ರೈಟ್. ರೈಟ್. ಅವ್ರು ದುಡ್ಡು ಕೊಡ್ತಾರೆ, ನಾವು ಕೆಲ್ಸ ಮಾಡ್ತೀವಿ, ರೈಟ್. ನಾವೇನ್ ಫ್ರೀ ಮಾಡ್ತಾ ಇಲ್ಲ. ರೈಟ್. ರೈಟ್. ನಿಮ್ಗೂ ನೆಸೆಸರಿ ಇದೆ, ಅದಕ್ಕೆ ನೀವು ನಮ್ಮ ಹತ್ರ ಬರ್ತೀರಾ, ಅದು ಅವ್ರ ತಲೆಯಲ್ಲಿ ಬರಲ್ಲ. ರೈಟ್. ನಾವು ಅಂದ್ರೆ ಇದೆಲ್ಲ ಗಲೀಜ್ ಕೆಲಸ ಇದ್ ಮಾಡೋರೆ ಸ್ವಲ್ಪ ಅಂದ್ರೆ
ಐ ಡೋಂಟ್ ನೋ ಅವ್ರು ಯಾವ ತರ ನೋಡ್ತಾರೆ, ಯಾವ ತರ ಎಸ್, ಯೋಚನೆ ನೋಡೋ ಮಾಡ್ತಾರೆ. ರೀತಿನೇ ಬೇರೆ ತರ ಯಾ ಇರತ್ತೆ. ರೈಟ್. ಬಟ್ ಇದ್ರಕ್ಕಿಂತ ಜಾಸ್ತಿ ಒಳ್ಳೆ ಜನನೇ ಸಿಕ್ಕಿದ್ದಾರೆ ಆಕ್ಚುಲಿ. ಸೂಪರ್ ಸೂಪರ್. ಯಾ ಹಂಗೆ ಹೇಳಿದ್ರೆ ರೈಟ್. ಯಾ ನಾನ್ ಮಾಡೋದು ಥ್ರೆಡ್ಡಿಂಗ್ ತುಂಬಾ ತುಂಬಾ ಇಷ್ಟ ಆಗತ್ತೆ ಜನರಿಗೆ. ಎಸ್. ಓ ಒಂದ್ಸರಿ ಥ್ರೆಡ್ಡಿಂಗ್ ಬಂದ್ರೆ ಎಸ್. ಅದು ನಂದು ಅಂದ್ರೆ ಪರ್ಮನೆಂಟ್ ಕ್ಲೈಂಟ್. ರೈಟ್. ಸೊ ಯಾ ಮೇಕಪ್ ಆರ್ಟಿಸ್ಟ್ಗೆ ಪರ್ಫೆಕ್ಷನ್ ಅನ್ನೋದು ತುಂಬಾ ಮುಖ್ಯ. ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ನೀವು. ಸೊ ಒಂದು ಐಬ್ರೋ ಇಂದ ಹಿಡಿದು, ಒಂದು ಐಲೈನರ್ ಅನ್ನ ಹಾಕೋದ್ರಿಂದ ಹಿಡಿದು, ಲ್ಯಾಶಸ್ ನ ಕವರ್ ಮಾಡೋದ್ರಿಂದ ಹಿಡಿದು, ಪರ್ಫೆಕ್ಟ್ ಕನ್ಸೀಲರು, ಫೌಂಡೇಶನ್ ಹ್ಮ್ ಎಲ್ಲಾನು ಹಾಕೋದ್ರಿಂದ ಹಿಡಿದು, ಹೇರ್ ಸ್ಟೈಲ್ ಎಕ್ಸೆಟ್ರಾ ವಾಟ್ ಎವರ್ ಯು ಡು. ಹ್ಮ್ ಸೊ ಅದ್ರೆಲ್ಲನೂ ಕೂಡ ಹ್ಮ್ ಪರ್ಫೆಕ್ಷನ್ ನಿಮ್ಗೆ ಬಂದ್ರೆ ಸರಿ, ಬರಲಿಲ್ಲ ಅಂದ್ರೆ ನಿಮ್ಗೆ ಯಾವ ರೀತಿ ನಡೀತಾ ಇರತ್ತೆ? ಅಂದ್ರೆ ಯಾ ಒಂದೊಂದ್ಸರಿ ತಪ್ಪ ಆಗತ್ತೆ. ಹ್ಮ್. ನಾವಿನ್ನ ಎವ್ರಿ ಟೈಮ್ ನಾನ್ ಸರಿನೇ ಇದೀನಂತ ಹೇಳಕ್ ಆಗಲ್ಲ. ರೈಟ್. ಸಾರಿ ಅಂತ ಹೇಳಲೇಬೇಕು ಅಲ್ವಾ? ಯಾ ಅಲ್ಲ, ಕೆಲವೊಂದ್ ಸಂದರ್ಭದಲ್ಲಿ ಇಟ್ಸ್ ನಾಟ್ ಇನ್ ಯುವರ್ ಹ್ಯಾಂಡ್. ಪ್ರಾಡಕ್ಟ್ ಗಳ ವ್ಯತ್ಯಯ ಆಗಿರ್ಬೋದು. ಈಗ ಎಷ್ಟೊಂದು ಕ್ಲೈಂಟ್ಸ್ ಬರ್ತಾರೆ, ಕಸ್ಟಮರ್ಸ್ ಹ್ಮ್ ಬರ್ತಾರೆ. ಸೊ ಹ್ಮ್ ನಿಮ್ ಹತ್ರ ಒಂದು ಫೇಶಿಯಲ್ ಮಾಡಿಸ್ಕೊಂಡು ಹೋಗಿರ್ತಾರೆ. ಇಮಿಡಿಯೇಟ್ಲಿ ದೇ ಫೀಲ್ ರ್ಯಾಶಸ್ ಇನ್ ದರ್ ಬಾಡಿ. ಹ್ಮ್ ಹ್ಮ್ ಸೊ ಹ್ಮ್ ಹ್ಮ್ ರ್ಯಾಶಸ್ ಬಂದ್ಬಿಡತ್ತೆ. ಹ್ಮ್ ಸೊ ಹ್ಮ್ ಅವಾಗ ಹ್ಮ್ ಡೆಫಿನೆಟ್ಲಿ ದೇ ವಿಲ್ ಸ್ಕ್ರೀಮ್ ಇಟ್ ಯು, ಹೋಗೋ ಯಾ ಅಂತ ಬೈಯೋದಕ್ಕೆ ಶುರು ಮಾಡ್ಬಿಡ್ತಾರೆ. ಹ್ಮ್ ಸೊ ಹ್ಮ್ ಇನ್ ಹ್ಮ್ ದಟ್ ಸಿಚುವೇಶನ್ ಹೌ ಡು ಯು ಫೇಸ್ ದಿ ಕಸ್ಟಮರ್? ಪೇಶನ್ಸ್ ಇರಬೇಕು. ಹಾ. ಪೇಶನ್ಸ್ ಇರ್ಲೇಬೇಕು. ರೈಟ್. ನೀವು ರೈಟ್. ಪೇಶನ್ಸ್ ಇಂದ ಹ್ಮ್. ಪೇಶಂಟ್ ಇದ್ದು ನೀವು ಯಾವ ತರ ಹ್ಯಾಂಡಲ್ ಮಾಡ್ತಿರಲ್ಲ ಹ್ಮ್. ಅದು ಇಂಪಾರ್ಟೆಂಟ್. ರೈಟ್. ನೀವು ಸ್ಕ್ರೀಮ್ ಮಾಡಿದ್ರೆ ಇಟ್ಸ್ ನಾಟ್ ಅ ಬಿಸ್ನೆಸ್. ದೇರ್ ಇಸ್ ನೋ ನಾನು ಇಲ್ಲಿ ಯೂಸ್ ತನಕ ಅಂತ. ಬರ್ತಾನೆ ಇರ್ಲಿಲ್ಲ, ಅಲ್ಲೇ ಯಸ್. ಸ್ಟಾಪ್ ಆಗ್ತಾ ಇತ್ತು. ಎಸ್. ಪೇಶನ್ಸ್ ನನ್ಗೆ ತುಂಬಾ ಇದೆ, ಹ್ಮ್. ಇನ್ನೂ ಅಂಡ್ ತನಕ ಇದೆ. ಕಸ್ಟಮರ್ಸ್ ಬಂದಾಗ್ಲೂ ಕೂಡ ತುಂಬಾ ಕ್ವಶನಿಂಗ್ ಆಟಿಟ್ಯೂಡ್ ಇರುತ್ತೆ. ಹ್ಮ್ ಅಂದ್ರೆ ಅರ್ಚನಾ, ಈ ಪ್ರಾಡಕ್ಟ್ ಹೆಂಗೆ, ಅದ್ ಹೆಂಗೆ, ಈ ಹ್ಮ್ ತರ ಹೇರ್ ಸ್ಟೈಲ್ ಹೆಂಗೆ? ಸೊ ಎಸ್ ನೀವ್ ಹೇಳಿದಾಗೆ ಪೇಶನ್ಸು ತುಂಬಾ ಮ್ಯಾಟರ್ ಆಗತ್ತೆ. ಹೌದು ಅಂಡ್ ಹೌದು ನಾಲೆಡ್ಜ್ ಎಷ್ಟು ಮ್ಯಾಟರ್ ಆಗತ್ತೆ ಅದ್ರ ಬಗ್ಗೆ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಚೆನ್ನಾಗಿ ಹೌದು. ನಾಲೆಜ್ ಅವ್ರಿಗೆ ಅಂತೂ ಹೇಳ್ಬೇಕಾದ್ರೆ. ಬೇಕೇ ಬೇಕು. ಅವ್ರು ಹ್ಮ್. ಕನ್ವಿನ್ಸ್ ಮಾಡೋದು ಅದೇ ಟ್ಯಾಲೆಂಟ್. ಅವ್ರು ರೈಟ್. ಯಾಕಂದ್ರೆ ನಾನು ಯಾವತ್ತು ನಾನು ಟ್ರೈ ಮಾಡೋದು ನನ್ ಫಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು ಓಕೆ. ಅವ್ರಕ್ಕಿಂತ. ನಾನು ಹ್ಮ್. ಅದು ಟ್ರೈ ಮಾಡ್ತೇನೆ. ರೈಟ್. ನಾನು ಪ್ರಾಡಕ್ಟ್ ನಾನು ಎಷ್ಟು ಏನ್ ಯೂಸ್ ಮಾಡ್ತೀನಿ ಅಲ್ಲಿ ನಾನು ಇದು ಮಾಡಲ್ಲ. ಹ್ಮ್. ಓ ದುಡ್ಡು ಹೋಗುತ್ತೆ, ಇಷ್ಟು ಪ್ರಾಡಕ್ಟ್ ಯೂಸ್ ಮಾಡ್ಬೇಕಾ? ನೋ. ಹ್ಮ್. ಯಾಕಂದ್ರೆ ಅವರು ಕೂಡ ಆ ಫಂಕ್ಷನ್ಗೆ ಒಂದು ಹ್ಮ್. ಏನೋ ಒಂದು ಪ್ಲಾನ್ ಮಾಡಿ ರೈಟ್. ಹ್ಯಾಪಿ ಇರ್ಬೇಕಂತಾನೆ ಬಂದಿರ್ತಾರೆ. ಎಸ್, ಮೆಮೊರೇಬಲ್ ಒಂಥರ ಎಸ್ ಒಂಥರ ಮಧುರ ಕ್ಷಣಗಳನ್ನ ಹಾ ಎಂಜಾಯ್ ಮಾಡ್ಬೇಕು ಅಂತ ಯಾ ಬಂದಿರ್ತಾರೆ. ಸೊ ನಾನ್ ಹ್ಮ್. ಟ್ರೈ ಮಾಡೋದು ಅವ್ರ ಇವೆಂಟು ಅವರು ಹ್ಮ್. ಹ್ಯಾಪಿಲಿ ಅದು ಖುಷಿಯಾಗಿ ಕಂಪ್ಲೀಟ್ ಆಗ್ಲಿ ಆಗ್ಬೇಕು. ಅಂತ. ಯಾ ಹ್ಮ್. ಹ್ಮ್. ಸೊ ನಾನ್ ಫಸ್ಟ್ ಮೇಕಪ್ ಇಂದಾನೇ ಶುರು ಆಗತ್ತೆ ಅವ್ರ ದಿನ. ಎಸ್, ಎಕ್ಸಾಕ್ಟ್ಲಿ. ರೈಟ್. ರೈಟ್. ಮೇಕಪ್ ಸರಿ ಆಗ್ಲಿಲ್ಲ ಅಂದ್ರೆ ಅವ್ರು ಹ್ಮ್. ಮನ್ಸಲ್ಲಿ ಒಂಥರ ಬೇಜಾರಾಗ್ತಾರೆ. ರೈಟ್. ರೈಟ್. ಸೊ ಅದಕ್ಕೆ ನಾನು ಅವರು ಸ್ಯಾಟಿಸ್ಫೈಡ್ ಆಗ್ಬೇಕು. ಹ್ಮ್. ಫಸ್ಟ್ ನಾನು ಸ್ಯಾಟಿಸ್ಫ್ಯಾಕ್ಷನ್ ನನ್ಗೂ ಇರಬೇಕು. ಹ್ಮ್. ಹ್ಮ್. ನಾನು ಟ್ರೈ ಮಾಡ್ತೇನೆ, ಹ್ಮ್. ಹ್ಮ್. ಎಷ್ಟಾಗತ್ತೆ ಅಷ್ಟು ನಾನು ಟ್ರೈ ಮಾಡ್ತೇನೆ. ಹ್ಮ್. ಹ್ಮ್. ಪ್ರಯತ್ನ ಹ್ಮ್. ಪ್ರಯತ್ನ ಬಿಡಲ್ಲ ನಾನು. ಯಾ ಯಾ. ರೈಟ್. ಬಿಡಲ್ಲ. ಅವ್ರಿಗೆ ಸ್ಯಾಟಿಸ್ಫೈಡ್ ಆಗೋ ತನಕ ನಾನು ಟ್ರೈ ಮಾಡ್ತೀನಿ. ರೈಟ್. ಎಸ್, ನನ್ ಮನೆಯಿಂದ ಅವ್ರು ಹೋಗೋವಾಗ ಹ್ಮ್. ಅವ್ರು ಖುಷಿ ಖುಷಿಯಿಂದ ಹೊರಗಡೆ ಹೋಗ್ಬೇಕು. ಸೂಪರ್. ಸೊ ಇದುವರೆಗೂ ಎಷ್ಟು ಫೀಡ್ಬ್ಯಾಕ್ ಗಳು ನಿಮ್ಮ ಕಿವಿಗೆ ಬಂದು ತಲುಪಿದೆ, ಅಂಡ್ ಆ ಫೀಡ್ಬ್ಯಾಕ್ ಗೆ ನೀವು ಎಷ್ಟು ರೆಸ್ಪಾಂಡ್ ಮಾಡ್ತೀರಾ ಅಂಡ್ ಪ್ರಿಪೇರ್ ಆಗಿದ್ದೀರಾ ಅಂತ? ಹಂಗ್ ನೋಡಿದ್ರೆ ನನ್ ತುಂಬಾ ಜನ ನನ್ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಹಾ. ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಎಸ್. ನನ್ಗೆ. ಎಸ್. ನಾನು ಅಂದ್ರೆ ಒಂದು 10ರಲ್ಲಿ 1-2 ಅದಿದ್ದೇ ಇರತ್ತೆ. ಇರ್ತಾರೆ, ದಟ್ಸ್ ರೈಟ್. ಕಾಮನ್ ಅಲ್ವಾ ಬಟ್ ಅದು? ನನ್ಗೆ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿವ್ರೆ ಇದು ಕೌಂಟ್ಸ್ ಜಾಸ್ತಿ ಇದೆ. ರೈಟ್. ಯಾ ಸೊ ಸೊ ತುಂಬಾ ಖುಷಿ ಆಗತ್ತೆ ನನ್ಗೆ. ಇನ್ನೂ ಸ್ವಲ್ಪ ಅಂದ್ರೆ ಬೂಸ್ಟ್ ಕೊಟ್ಟಂಗೆ, ಹ್ಮ್. ಎನರ್ಜಿ ಕೊಡ್ತಾರ ಅವರು ರೈಟ್. ನನಗೆ. ಸೊ ಈ ಒಂದು ಸ್ಟೇಟ್ಮೆಂಟ್ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಅಂತ ಅನ್ನಿಸ್ಕೋಬೇಕಾದ್ರೆ ಏನೇನೆಲ್ಲ ಕ್ವಾಲಿಟೀಸ್ ತುಂಬಾ ಮುಖ್ಯ, ಲಕ್ಷಣಗಳು ಏನೇನ್ ಮುಖ್ಯ ಆಗತ್ತೆ ಅಂತೀರಾ? ಫಸ್ಟ್ ನೀವು ಮಾತಾಡೋದು, ಹ್ಮ್. ಪೇಶನ್ಸ್, ಹ್ಮ್. ಅದೇ ಇಂಪಾರ್ಟೆಂಟ್. ಹ್ಮ್. ಆಮೇಲೆ ಡೆಫಿನೆಟ್ಲಿ ವರ್ಕ್ ಹಾರ್ಡ್. ಹಾರ್ಡ್ ವರ್ಕ್. ಎಸ್, ಹ್ಮ್. ಹಾರ್ಡ್ ವರ್ಕ್ ಸೊ ಇವತ್ ನಾನ್ ಮಾಡ್ಲೇಬೇಕು. ಕಲ್ತ್ಬಿಟ್ಟೆ ಗೊತ್ತಾಯ್ತು ಮಾಡ್ತೀನಿ ಅಂದ್ರೆ ಅದು ಇಲ್ಲ ನಡೆಯೋದಿಲ್ಲ. ಇಲ್ಲ, ನಾನು ಇನ್ನೂ ತನಕ ನಾನು ಇಷ್ಟು ಒಳ್ಳೆ ಕೆಲಸ ಮಾಡಿದ್ರು ನನ್ಗ ಅನ್ಸತ್ತೆ ಅವ್ರ ಹ್ಮ್. ಮುಂದೆ ಇದ್ದವ್ರಿಗೆ ಓಕೆ ಚೆನ್ನಾಗಿದ್ದೀನಿ, ಚೆನ್ನಾಗ್ ಕಾಣಿಸ್ತಾ ಇದ್ದೀನಿ ಅಂತಾರೆ. ಹ್ಮ್. ಬಟ್ ನನ್ ಗೊತ್ತು ನನ್ ಕೈಯಿಂದ ಇನ್ನೂ ಒಳ್ಳೆ ಆಗ್ಬಹುದಾಗಿತ್ತು. ಹ್ಮ್. ನಾನ್ ಅದಕ್ಕೆ ನಾನು ಟ್ರೈ ಮಾಡ್ತಾ ಇರೋದು. ರೈಟ್. ಪ್ರಯತ್ನ ನನ್ ನಡೀತಾನೆ ಇರುತ್ತೆ. ಎವ್ರಿ ಡೇ ಹ್ಮ್. ಕಲಿತಾನೇ ಇರ್ತೀನಿ. ಡಿಫ್ರೆಂಟ್ ಏನಾದ್ರು ಸೂಪರ್. ಕಲಿತಾನೆ ಇರ್ತೀನಿ. ರೈಟ್. ಈಗ ಎಸ್ ಈ ಪ್ರತಿಯೊಂದ್ರಲ್ಲೂ ಇನೋವೇಷನ್ಸ್ ಆಗ್ತಾ ಇರುತ್ತೆ, ಅಂದ್ರೆ ಕಲಿತಾ ಇರ್ತೀರಿ ಅಂತ ಹೇಳಿದ್ರಲ್ಲ, ಎಸ್ ಚೇಂಜಸ್ ಆಗ್ತಾ ಇರ್ತದೆ. ಬಿಕಾಸ್ ಎಲ್ರು ಕೂಡ ಹೌದು ಚೇಂಜ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹೌದು. ಬದಲಾವಣೆ ಅನಿವಾರ್ಯ. ಅಂಡ್ ಟ್ರೆಂಡಿಂಗ್, ಸೊ ಇದು ಈಗ ಟ್ರೆಂಡಿಂಗ್ ಇದೆ, ನೀವು ಅದನ್ನ ಮಾಡ್ತೀರಾ ಅಂದಾಗ ಹೌ ವೆಲ್ ಯು ಆರ್ ಪ್ರಿಪೇರ್ಡ್? ಫಸ್ಟ್ ನಾನ್ ಕಲಿಬೇಕು ಹ್ಮ್. ಏನಂತ. ಹ್ಮ್. ನಾನು ತುಂಬಾ ವಿಡಿಯೋಸ್ ನೋಡ್ತೇನೆ, ಹ್ಮ್. ಕ್ಲಾಸಸ್. ಓ ವಾವ್. ಯಾ ಹ್ಮ್. ಯಾಕಂದ್ರೆ ಹೊರಗಡೆ ಏನ್ ಆಗ್ತಾ ಇದೆ ಅದು ಕೂಡ ಗೊತ್ತಾಗ್ಬೇಕು. ಮನೇಲಿ ಕರೆಕ್ಟ್. ಕುಂತ್ರೆ ನಿಮ್ಗೆ ಏನು ಗೊತ್ತಾಗಲ್ಲ. ರೈಟ್. ರೈಟ್. ಯು ಹ್ಯಾವ್ ಟು ಗೋ
ಎಸ್, ಎಕ್ಸ್ಪೋಜರ್ ಬೇಕೇ ಬೇಕು. ವಿಡಿಯೋಸ್ ಅಂತೂ ತುಂಬಾ ನೋಡ್ತೀನಿ, ಓದ್ತೀನಿ. ಯಾವ ತರ ಫ್ಯಾಷನ್ ನಡೀತಾ ಇದೆ, ಯಾವ ತರ ಮೇಕಪ್, ಇವಾಗಂತೂ ಸಾಫ್ಟ್ ಲುಕ್ ಬಂದಿದೆ. ಎಕ್ಸಾಕ್ಟ್ಲಿ. ಎಸ್, ತುಂಬಾ ನ್ಯಾಚುರಲ್ ಅಂದ್ರೆ ನ್ಯಾಚುರಲ್ ಲುಕ್ ಬಂದಿದೆ. ಸೊ ಅದೆಲ್ಲ ಹೆಂಗೆ ಏನು ಅಂತ ಮುಂಚೆನೆ ಪ್ರಿಪೇರ್ ಆಗ್ತೀವಿ. ಸೊ ನೀವು ಫೇಮಸ್ ಮೇಕಪ್ ಆರ್ಟಿಸ್ಟ್ ಅಂತ ಕೇಳ್ಪಟ್ಟೆ. ಯಾಕಂತಂದ್ರೆ ಟ್ರೆಡಿಷನಲ್ ಅನ್ನ ಮಾಡರ್ನಿಗೆ ರೀತಿಯಲ್ಲಿ ನೀವು ಪರ್ಫಾರ್ಮ್ ಮಾಡಿಸೋ ಹಾಗೆ ಮೇಕಪ್ ನ ಮಾಡ್ತೀರಾ ಅಂತ. ಆ ಕ್ವಾಲಿಟೀಸು ಎಲ್ರಿಗೂ ಬರೋದು ಕಷ್ಟ. ಸೊ ಅದಕ್ಕೆ ನಿಮ್ಮಲ್ಲಿ ಏನ್ ಟ್ರೇಡ್ ಸೀಕ್ರೆಟ್ ಅಂತ ಕೇಳಕ್ಕೆ. ನನ್ನ ಕಣ್ಣಿಗೆ ಅದು ಚೆನ್ನಾಗಿ ಕಾಣಿಸ್ಬೇಕು, ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು, ಮತ್ತೆ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇಂಪಾರ್ಟೆಂಟ್. ರೈಟ್ ರೈಟ್. ಅವ್ರ ಮುಖದ ಮೇಲೆ ಬರೋ ಸ್ಮೈಲ್ ನನ್ಗೆ ತುಂಬಾನೇ ಅಂದ್ರೆ ಎನರ್ಜಿ ಸಿಕ್ಕದಂಗೆ. ರೈಟ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ಅದೇ ಇದ್ದಿದ್ದು. ಯಾವ್ದೋ ಒಂದು ಪ್ರೋಗ್ರಾಮು ಕ್ಲೈಂಟ್ ತುಂಬಾ ಡಿಮ್ಯಾಂಡ್ ಮಾಡಿ ನಿಮ್ಮನ್ನ ಕರೆದಿದ್ದಾರೆ, ಅರ್ಚನಾ ಬ್ಯಾಡ್ಲಿ ನೀಡೆಡ್ ಯು ಅಂತ. ಸೊ ನೀವು ಹೋಗ್ತೀರಾ ಆನ್ ಟೈಮ್, ಎಲ್ಲ ನೀಟಾಗಿ ಎಫರ್ಟ್ಸ್ ಹಾಕಿ ಮೇಕಪ್ ಮಾಡಿರ್ತೀರಾ. ಅವ್ರಿಗೂ ಪ್ರೋಗ್ರಾಮ್ ಎಲ್ಲ ಪರ್ಫೆಕ್ಟ್ ಆಗಿ ನಡೆದಿರುತ್ತೆ. ಕೊನೆಗೆ ಬಂದು ಅರ್ಚನಾ ಐ ರಿಯಲಿ ಲವ್ಡ್ ಯುವರ್ ಮೇಕಪ್ ಅಂತ ಹೇಳಿ ಫೀಲ್ ಅಲ್ಲಿ ಒಂದು ಎಮೋಷನಲ್ ಆಗಿ ಕಣ್ಣಲ್ಲಿ ಅಂಚಲ್ ನೀರ್ ಬಂದಾಗ ಅರ್ಚನಾ ಮನಸ್ಸಿನ ಭಾವೋದ್ವೇಗ ಏನಿರುತ್ತೆ ಅಂತ. ಅದು ಮಾತಲ್ಲಿ ನನಗೆ ಹೇಳಕ್ಕೆ ಆಗಲ್ಲ, ಅಷ್ಟು ಖುಷಿ ಆಗತ್ತೆ ನನ್ಗೆ. ಖುಷಿಯಿಂದ ನನ್ಗೆ ನಾನ್ ಮನೆಗ್ ಬರ್ತೀನಿ ನಿಜವಾಗ್ಲು. ಆ ಎಕ್ಸ್ಪೀರಿಯನ್ಸ್ ಅಂದ್ರೆ ಬಂಪರ್ ಲಾಟ್ರಿ ಹೊಡೆದಂಗೆ. ಎಸ್ ಎಸ್. ರೈಟ್. ಸೊ ಈಗ ಕಸ್ಟಮರ್ಸ್ ಬಂದಾಗ ಯೂಶುವಲಿ ನಾವು ಎಲ್ರೂ ಮಾಡಿರೋಂಥದ್ದು ಇದು ಕೆಲಸ. ಒಂದು ಪಾರ್ಲರ್ಗೆ ಹೋಗ್ಲಿ, ವಿ ಯೂಸ್ ಟು ಕಂಪೇರ್, ಇವ್ರು ಎಷ್ಟು ಚಾರ್ಜ್ ಮಾಡ್ತಾರೆ, ಇವ್ರು ಎಷ್ಟು ಮಾಡ್ತಾರೆ, ಕ್ವಾಲಿಟಿ ಆಫ್ ಸರ್ವಿಸ್ ಎಷ್ಟಿದೆ ಹಿಂಗೆ ಅಂತ. ಸೊ ನಿಮ್ಮಲ್ಲಿ ಏನ್ ಯುನಿಕ್ನೆಸ್ ಇದೆ ಅಂಡ್ ನಿಮ್ಮಲ್ಲೂ ಕೂಡ ಈ ಕಂಪ್ಯಾರಿಸನ್ ಮಾಡ್ಕೊಂಡು ಬಂದಿದ್ದು ಉಂಟಾ ಅಂತ? ಬರ್ತಾರೆ ಜನ, ತುಂಬಾ ಜನ ಬರ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ನಾನು ಅಂದ್ರೆ ಕಡಿಮೆನೆ ಸ್ಟಾರ್ಟ್ ಮಾಡಿದ್ದೆ, ನಾನು ಕಡಿಮೆ ಪ್ರೈಸ್ ಅಲ್ಲೇ. ನಿಧಾನವಾಗಿ ನಾನು ಅದರ್ ಮೇಕಪ್ ಆರ್ಟಿಸ್ಟ್ ಜೊತೆನೂ ನಾನು ಅಂದ್ರೆ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಜೊತೆನೂ ನಾನು ಕೆಲಸ ಮಾಡಿದ್ದೀನಿ. ಅವ್ರ ಕಡೆಯಿಂದಾನು ನಾನು ತುಂಬಾ ಕಲ್ತಿದ್ದೀನಿ. ಎಸ್ 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 ಎಸ್. ತುಂಬಾ ಟ್ರೈನಿಂಗ್ ತಗೊಂಡಿದ್ದೀರಾ ಅವ್ರ ಹತ್ರ? ಟ್ರೈನಿಂಗ್ ಅಂದ್ರೆ ಏನಾದ್ರು ಒಟ್ಟಿಗೆನೂ ಮಾಡಿದೀವಿ, ಕೊಲಾಬ್ರೇಷನ್ ಅಂದ್ರೆ ಒಂಥರ ಟೀಮ್ ತರಾನು ಮಾಡಿದೀವಿ. ಸೂಪರ್. ಅದರಿಂದ ನಾನು ತುಂಬಾ ಎಲ್ಲಿ ಇಲ್ಲಿ ಅಟ್ಲಾಂಟಾದಲ್ಲಿ ಅಂದ್ರೆ ದೊಡ್ಡ ವೆಡ್ಡಿಂಗ್ಸ್ ಗೆಲ್ಲ ಹೋಗ್ತೀವಿ. ಲೈಕ್ 3 ಇಲ್ಲಾಂದ್ರೆ 5 ಇವೆಂಟ್ಸ್ ಕೂಡ ಮಾಡಿದೀವಿ. 2-3 days ನಾನು ಮನೇಲಿ ಇರಲ್ಲ, ಅಲ್ಲೇ ಇದ್ದು ಅರ್ಲಿ ಮಾರ್ನಿಂಗ್ ಲೈಕ್ 1:30 2:30 ಟೈಮಿಂಗ್ಸ್ ಎಲ್ಲ. ಸಾಫ್ಟ್ ಯು ಅರ್ಚನಾ, ಬಿಕಾಸ್ ಇಂಡಿಯಾದಲ್ಲಿ 3 ಗಂಟೆ ಬೆಳಗಿನ ಜಾವ, 4 ಗಂಟೆ ಬೆಳಗಿನ ಜಾವ ಎಲ್ಲ ಮಹಿಳೆಯರು ಪಾಪ ಬ್ಯೂಟಿಷಿಯನ್ಸ್ ನಾವು ಎದ್ದಿರ್ತೀವೋ ಇಲ್ಲ ಅವ್ರು ಬಂದು ಕಾಯ್ಕೊಂಡಿರೋರು. ಐ ರಿಯಲಿ ಎಕ್ಸ್ಪೀರಿಯನ್ಸ್. ಅವ್ರು ಬರೋ ಮುಂಚೆನೆ ನಾವು ರೆಡಿ ಆಗಿ ಅಲ್ಲಿ ಕೂತ್ಕೋಬೇಕು. ನಾವು ಲೇಟ್ ಆಗ್ಬಾರ್ದು. 10 minutes ಬಿಫೋರ್ ನಾವಲ್ಲಿ ರೆಡಿ ಆಗಿ ಕೂತ್ಕೋಬೇಕು. ಅದೆಲ್ಲ ಮಾಡ್ತೀವಿ. ಅವ್ರ ಜೊತೆನೂ ನಾನು ವರ್ಕ್ ಮಾಡಿದೀನಿ. ಅವರಿಂದಾನು ನಾನು ತುಂಬಾ ಕಲ್ತಿದ್ದೀನಿ. ಟೀಮ್ ವರ್ಕ್. ಸೊ ಯೂಶಲಿ ಮೇಕಪ್ ಆರ್ಟಿಸ್ಟ್ ಅಂದ್ರೆ ಅವ್ರದೇ ಒಂದು ಕಿಟ್ ತರ, ಈಗ ಡಾಕ್ಟರ್ ಹೇಗೆ ಕಿಟ್ ಇಟ್ಕೊಂಡಿರ್ತಾರಲ್ಲ ಅದೇ ತರನೇ ಅವ್ರದೊಂದು ಕಿಟ್ ಇರುತ್ತೆ. ಸೊ ಯು ಹ್ಯಾವ್ ಅ ಕಲೆಕ್ಷನ್ಸ್ ಆಫ್ ಆಲ್ ಸಾರ್ಟ್ ಆಫ್ ಸ್ಟಾಕ್ ಇರುತ್ತೆ. ಸೊ ಇನ್ ಕೇಸ್ ಯಾವ್ದಾದ್ರು ಒಂದು ಮಟೀರಿಯಲ್ ಶಾರ್ಟೇಜ್ ಬಂತು ಆ ಇವೆಂಟ್ ಅಲ್ಲಿ, ಆನ್ ಸ್ಪಾಟ್ ನೀವ್ ಏನ್ ಪ್ರಿಪೇರ್ ಆಗಿರ್ತೀರಾ? ಕಡಿಮೆ ಇದ್ರೂನು ನಮ್ ಕಡೆಯಿಂದ ತಪ್ಪಾಗಿದೆ ಅಂತ ನಾವು ತೋರಿಸಬಾರ್ದು ಅವ್ರಿಗೆ. ಅದೇ ಹಿಂಗ್ ಪ್ಯಾಚ್ ಅಪ್ ಮಾಡ್ತೀರಾ? ನಾವು ಅವ್ರಿಗೆ ಕನ್ವಿನ್ಸ್ ಮಾಡ್ತೀವಿ, ನೀವು ಇದು ಮಾಡಿದ್ರೆ ಇದು ಜಾಸ್ತಿ ನಿಮ್ಗೆ ಒಳ್ಳೇದು. ಚಾಲುಕರ ಲಕ್ಷಣ ಅದು ಅಂತ. ಎಸ್, ಅದೇ ತಾನೇ ಬಿಸ್ನೆಸ್ ಗೆ ಯಾವ ತರ ನೀವು ಟೋಟಲಿ ಅಗ್ರಿ. ಬಟ್ ಯು ಡಿಡ್ಂಟ್ ಗಿವ್ ಅಪ್? ಇಲ್ಲ ಟ್ರೈ ಮಾಡ್ತೀವಿ ನೋಡಿ. ಸ್ಟಾರ್ಟಿಂಗ್ ಅಲ್ಲಿ ನಾವು ಮೇಕಪ್ ಮಾಡುವಾಗ ನಮ್ಗೆ ಫೇಸ್ ಯಾವ ತರ ಇದೆ ಎಲ್ಲ ನಾವು ಸ್ಟಡಿ ಮಾಡ್ತೀವಿ, ರೈಟ್? ಫೇಸು, ಹೇರ್ ಸ್ಟೈಲು, ಓಕೆ, ಆ ಫೇಸ್ಗೆ ಯಾವ ತರ ಮೇಕಪ್ ಹೋಗತ್ತೆ, ಯಾವ ತರ ಹೇರ್ ಸ್ಟೈಲ್ ಹೋಗತ್ತೆ, ಅದು ನಮ್ಗೆ ಗೊತ್ತಿರತ್ತೆ. ಬಟ್ ಆದ್ರೂನು ನಾವು ಕ್ಲೈಂಟ್ಗೆ ಏನ್ ಇಷ್ಟ, ಅವ್ರ ರಿಕ್ವೈರ್ಮೆಂಟ್, ಎಸ್, ಅದು ಕೂಡ ಕೇಳ್ತೀವಿ. ಅವರು ಸಜೆಸ್ಟ್ ಮಾಡ್ತೀವಿ. ಅವ್ರಿಗೆ ಓಕೆ ಇದ್ರೆ ಪ್ರೊಸೆಸ್ ಅನ್ನ ಶುರು ಮಾಡ್ತೀವಿ. ಅವ್ರಿಗೆ ಇಲ್ಲ ನನ್ಗೆ ಇದೇ ತರ ಬೇಕು, ನನ್ಗೆ ಇದೇ ತರ ಲುಕ್ ಬೇಕಂದ್ರೆ ನಾವು ಅವಾಗ ಏನ್ ಮಾಡಕ್ ಬರಲ್ಲ. ನಾವು ಅದೇ ತರ ಅವ್ರಿಗೆ ಏನ್ ಬೇಕದು ಮಾಡ್ಬೇಕಾಗತ್ತೆ. ಕಸ್ಟಮೈಸ್ ಮಾಡೋದಕ್ಕೆ ರೆಡಿ ಇರ್ತೀರಿ? ಎಸ್, ಅದು ಕೂಡ ಅದಕ್ಕೂ ರೆಡಿ ಇರ್ಬೇಕು. ಬಟ್ ನಮ್ಗೆ ಗೊತ್ತಿರತ್ತೆ ಯಾವ ಫೇಸ್ಗೆ ಏನ್ ಮೇಕಪ್, ಏನ್ ಹೇರ್ ಸ್ಟೈಲ್ ಹೋಗತ್ತೆ, ಮ್ಯಾಚ್ ಆಗತ್ತೆ ಅಂತ. ಎಸ್ ಎಸ್ ಎಸ್.
ರೈಟ್. Yeah. ಸೊ ಈಗ ಯಾರಾದ್ರೂ ಟ್ರೆಡಿಷನಲ್ ಕಮ್ ಮಾಡರ್ನ್ ಮಿಕ್ಸ್ ಮಾಡಿ ನೀವು ಮಾಡಿ ಅಂದ್ರೆ ಯು ಆರ್ ರೆಡಿ ಟು ಡೂ ಇಟ್. ಎಸ್ ಎಸ್. ರೈಟ್. ಹಾ ಸೊ ಈಗ ಇಲ್ಲಿ ಪಾರ್ಲರ್ಗೆ ಡಿಮ್ಯಾಂಡ್ ಎಷ್ಟಿದೆ? ಯಾಕಂದ್ರೆ ನಾನು ಬರುವಾಗ್ಲೇ ಕೇಳ್ಪಟ್ಟೆ, ಓ ಪಾರ್ಲರಿಗೆ ಇರೋಷ್ಟು ಡಿಮ್ಯಾಂಡ್ ಡಾಕ್ಟರ್ಗೂ ಇಲ್ಲ ಗುರು ಇಲ್ಲಿ ಇಲ್ಲ, ಅಂತ. ತುಂಬಾ ಇದೆ. ಇತ್ತೀಚೆಗೆ ಅಂತೂ ತುಂಬಾ ಇವೆಂಟ್ಸ್ ಗಳು ನಡೀತಾ ಇದೆ. ಹ್ಮ್ ಸೊ ಎಸ್, ಮೇಕಪ್ ಆರ್ಟಿಸ್ಟ್ ಗೆ ಡಿಮಾಂಡ್ ಇದೆ, ಹ್ಮ್ ತುಂಬಾ ಇದೆ. ಹ್ಮ್ ಹ್ಮ್ ಸೊ ಬಟ್ ಅದೇ, ನೀವು ಹೊಸ ಹೊಸ ಟ್ರೆಂಡ್ ಕಲಿತಾನೆ ಇರ್ಬೇಕು. ನೀವು ಕಲೀಲಿಲ್ಲ ಅಂದ್ರೆ ನೀವು ಹಿಂದೆ ಉಳಿತೀರಾ. ಹ್ಮ್ ಹ್ಮ್ ನೀವು ಕಲಿತಾನೆ, ನೀವು ಸ್ಟಡಿ ಮಾಡ್ತಾನೆ ಇರ್ಬೇಕು. ಹ್ಮ್. ನೀವು ಅವ್ರ ಜೊತೆ ಟ್ರೆಂಡಿಂಗ್ ಅಲ್ಲಿ ಇರ್ಲೇಬೇಕು, ಹ್ಮ್ ಹ್ಮ್ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೇಕು. ಯಾವ ರೀತಿ ಸರ್ವಿಸಸ್ ನ ಕೊಡ್ತೀರಾ ನೀವು, ಅಂಡ್ ಯಾವ್ಯಾವ ತರ ಇವೆಂಟ್ಸ್ ಗೆ ನೀವು ಮೇಕಪ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ? ಓಕೆ, ನಂದು ಪಾರ್ಲರ್ ಇದೆ. ಓಕೆ, ನನ್ನ ಪಾರ್ಲರ್ ಅಲ್ಲಿ ಫಸ್ಟ್ ನಾನು ಥ್ರೆಡ್ಡಿಂಗು, ಫೇಶಿಯಲ್, ಹೇರ್ ಕಟ್, ರೈಟ್ ಓಕೆ, ಇದೆಲ್ಲ ಮಾಡ್ತೇನೆ. ರೈಟ್. ಇದು ಬಿಟ್ಟು ನಾನು ಇವೆಂಟ್ಸ್ ಗೆ ಹೇರ್ ಸ್ಟೈಲು, ಮೇಕಪ್ ಓಕೆ. ಮನೇಲಿ ಕೂಡ ಮಾಡ್ತೀನಿ. ಪ್ಲಸ್ ನಾನು ಅವ್ರ ವೆನ್ಯೂಗೂ ಹೋಗ್ತೀನಿ. ಪ್ಲಸ್ ನಾನು ಬೇರೆ ಸ್ಟೇಟ್ಗೂ ಹೋಗಿ ಮಾಡ್ತೀನಿ. ಇಸ್ ಇಟ್? ಎಸ್ ಎಸ್. ಏನ್ ಗುರು ನೀವು ಅರ್ಚನಾ, ಬೇರೆ ಯು ಆರ್ ರೆಡಿ ಟು ಟ್ರಾವೆಲ್. ಎಸ್. ಸೂಪರ್ ಬೆನಿಫಿಟ್ ಇದು. ಸೊ ಅದೇ ಯಾವ ತರ ಇದ್ದೆ, ಈಗ ಸ್ಟೇಟ್ಗೂ ಹೋಗಿ ಅದೇ ಒಂದು ಸಾಂಗ್ ಇದೆ, ಹೇಗಿದ್ರು ಹೇಗಾದ್ರು ಗೊತ್ತಾ ನಮ್ಮ ಅರ್ಚನಾ ಮೇಡಮ್ ಅನ್ನೋ ರೀತಿನಲ್ಲಿ. ಇಟ್ಸ್ ಡ್ರಾಸ್ಟಿಕ್ ಚೇಂಜ್ ಇನ್ ಯುವರ್ ಲೈಫ್. ತುಂಬಾ ಚೇಂಜ್ ಒಂಥರ ಹಂತ ಹಂತವಾಗಿ ತಿರುವುಗಳು ಯಾವ ರೀತಿ ಬಂತು ಅಂದ್ರೆ, ಅಲೆಗಳು ಬಂದಷ್ಟು ಕೂಡ ನಿಮ್ಮನ್ನ ಸ್ಟ್ರಾಂಗ್ ಮಾಡ್ತೆ ಹೊರತು ನಿಮ್ಮನ್ನ ಯಾವತ್ತೂ ಲೋ ಮಾಡ್ಲಿಲ್ಲ ಅಂತ ನಾನ್ ಕಲಿತಾ ಇದ್ದೀನಿ ಇದ್ರಲ್ಲಿ. ನನ್ಗೆ ಈ ಜರ್ನಿಯಲ್ಲಿ ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ. ಓಕೆ, ನಾನು ಹೇಳಿದ್ನಲ್ಲ, ನಮ್ಮ ಅತ್ತೆಯಿಂದ ಈ ಪಾತ್ವೆ ನಾನು ಚೂಸ್ ಮಾಡ್ದೆ. ಓಕೆ, ಅಲ್ಲಿಂದ ಇಲ್ಲಿ ಬಂದೆ. ಇಲ್ಲಿ ಬಂದ ಮೇಲೆ ನನ್ನ ನೇಬರ್ಸ್ ನನ್ಗೆ ತುಂಬಾನೇ ಅಂದ್ರೆ ಧೈರ್ಯ ಅವರೇ ಕೊಟ್ಟಿದ್ದು ನನ್ಗೆ. ನೀನ್ ಮಾಡ್ಬಹುದು, ನೀನ್ ಮಾಡ್ತೀಯ. ಆಮೇಲೆ ಅವರಿಂದ ಈಗ ಅಂದ್ರೆ ನಾನು ನಿಜವಾಗ್ಲೂ ಅವ್ರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಅನ್ಸುತ್ತೆ ನನ್ಗೆ. ನಂದು ನೇಬರ್ಸ್, ಮೈ ಫ್ರೆಂಡ್, ಮೈ ಕ್ಲೋಸ್ ಫ್ರೆಂಡ್ಸ್, ಮೈ ರಿಲೇಟಿವ್ಸ್, ಮೈ ಫ್ಯಾಮಿಲಿ. ಆಸಮ್. ಸೊ ನಂಗೊಂದು ಕ್ಯೂರಿಯಸ್ ಕ್ವೆಶ್ಚನ್ ಅರ್ಚನಾ. ಸೊ ಅಲ್ಲಿಂದ ನೀವು ಇಲ್ಲಿ ಬಂದ್ರಿ, ಹೊಸ ವಿದೇಶ ಜನ ಪರಿಚಯ ಎಲ್ಲ, ನೆಟ್ವರ್ಕಿಂಗ್ ಯಾವ ರೀತಿ ಈಸಿ ಆಯ್ತು ನಿಮ್ಗೆ ಮಾಡ್ಕೊಳಕ್ಕೆ? ಸಂಪರ್ಕ ಯಾವ ರೀತಿ ಬೆಳೆಸ್ಕೊಂಡ್ರಿ ಇಲ್ಲಿ ಅಂತ? ಪಾರ್ಲರ್ ಇಂದಾನೇ ನಂದು ಆಕ್ಚುಲಿ ಕನೆಕ್ಷನ್ಸ್ ಬರುತ್ತೆ. ಅದಕ್ಕೆ ನನ್ನ ನೇಬರ್ಸ್ ಕೂಡ ತುಂಬಾ ನನ್ಗೆ ಹೆಲ್ಪ್ ಮಾಡಿದ್ದಾರೆ. ಅವರಿಂದಾನೇ ಅಂದ್ರೆ ತುಂಬಾ ಜನರಿಗೆ ಅವ್ರು ಹೇಳಿದ್ರು, ಈ ತರ ಬಂದಿದ್ದಾರೆ ಪಾರ್ಲರ್ದವರು, ನೀವು ಬನ್ನಿ ಮಾಡಿಸ್ಕೊಳ್ಳಿ. ಫಸ್ಟ್ ಅವ್ರಿಗೂನು ಟೆನ್ಷನ್ ಇತ್ತು, ಯಾಕಂದ್ರೆ ಅವ್ರಿಗೂನು ಗೊತ್ತಿರ್ಲಿಲ್ಲ ನಾನು ಯಾವ ತರ ಮಾಡ್ತೀನಿ ಅಂತ. ಅವ್ರಿಗೂನು ಟೆನ್ಷನ್ ಇತ್ತು. ಬಟ್ ಯಾವ ತರ ಹೊರಗಡೆ ಹೋದ್ಮೇಲೆ ಜನರದು ರಿವ್ಯೂ ಅವ್ರ ಕಿವಿ ಬಂತು ತಕ್ಷಣ, ಆವಾಗ ನನ್ಕಿಂತ ಜಾಸ್ತಿ ಅವ್ರಿಗೇನೆ ಕಾನ್ಫಿಡೆನ್ಸ್ ತುಂಬಾ ಖುಷಿ ಆಗಿತ್ತು. ಅವ್ರು ನನ್ನ ಹತ್ರ ಬಂದು ಅದೇ ಅಂದ್ರು, ಅರ್ಚನಾ ನಿನ್ ರಿವ್ಯೂ ತುಂಬಾ ಚೆನ್ನಾಗ್ ಬರ್ತಾ ಇದೆ. ನನ್ಗೂ ಆಕ್ಚುಲಿ ನನ್ಗೆ ಈಗ ಟೆನ್ಷನ್ ಕಡಿಮೆ ಆಯ್ತು ಅಂತ ಹೇಳೋರು ಇದ್ದಾರೆ. ಮತ್ತೆ ನನ್ ಅಪಾರ್ಟ್ಮೆಂಟ್ ಅಲ್ಲಿ ಮಾಡ್ತಾ ಇದ್ದೆ, ಅಲ್ಲಿ ನನ್ ಬಿಟ್ಟು 2-3 ಇದು ಬ್ಯೂಟಿಷಿಯನ್ಸ್ ಬಂದಿದ್ರು. ಸೊ ಆಗ ನಾನು ಇಂಡಿಯಾಗ್ ಹೋಗಿದ್ದೆ ಫಾರ್ 2 months. ಬರುವಾಗ ಫುಲ್ ಇದು ಚೇಂಜ್ ಆಗ್ಬಿಟ್ಟಿತ್ತು. ಸೊ 2-3 ಮೇಕಪ್ ಆರ್ಟಿಸ್ಟ್ ಅಲ್ಲ, ಇದು ಬ್ಯೂಟಿಷಿಯನ್ಸ್ ಶುರು ಮಾಡಿದ್ರು. ಆಮೇಲೆ ನನ್ಗೆ ನನ್ ಬಗ್ಗೆ ಯಾರು ಒಳ್ಳೆ ಯೋಚನೆ ಮಾಡ್ತಾರಲ್ಲ, ಅವ್ರು ನನ್ಗೆ ಬಂದು ಅದೇ ಹೇಳಿದ್ರು, ಅರ್ಚನಾ ಈಗ 3 ಜನ ಬಂದಿದ್ದಾರೆ ಕಾಂಪಿಟೇಷನ್. ನಾನಂದೆ ಇಟ್ಸ್ ಓಕೆ, ನಾನ್ ಬಂದಾಗ ಕೂಡ ಆ ಟೈಮಲ್ಲಿ ಕೂಡ ಯಾರೋ ಇದ್ರು. ನೀವ್ ಕೆಲ್ಸ ಚೆನ್ನಾಗ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ ಹತ್ರ ಕ್ಲೈಂಟ್ಸ್ ಬರ್ತಾರೆ. ನಾನು ಅವ್ರಿಗೆ ಸ್ಟಾಪ್ ಮಾಡಕ್ ಹೋಗಲ್ಲ. ಓಕೆ, ನಾನು ಅವ್ರಿಗೆ ಏನು ಮಾಡಕ್ ಹೋಗಲ್ಲ. ಅವ್ರು ಚೆನ್ನಾಗ್ ಮಾಡಿದ್ರೆ ಜನ ಅವ್ರ ಹತ್ರ ಹೋಗ್ತಾರೆ, ನಾನ್ ಚೆನ್ನಾಗ್ ಮಾಡಿದ್ರೆ ಜನ ನನ್ನ ಹತ್ರನೇ ಬರ್ತಾರೆ. ಸ್ಲೋಲಿ ಅದ್ರಲ್ಲಿ ಯಾರೋ ನನ್ ಬಗ್ಗೆ ಕೆಟ್ಟದಾಗೂ ಹೇಳಕ್ ಶುರು ಮಾಡಿದ್ರು. ಅವಳಕ್ಕಿಂತ ಚೆನ್ನಾಗ್ ಮಾಡಿ ತೋರಿಸ್ತೀನಿ, ಅದೇ ಅದು ಇದು ಅಂತ. ನಾನ್ ಯಾವ್ದಕ್ಕೂ ನಾನು ಏನು ರೆಸ್ಪಾಂಡ್ ಮಾಡಿಲ್ಲ. ನನ್ಗೇನಿತ್ತು, ನಾನು ನನ್ ಮನೆ ನನ್ ಕೆಲಸ ಅಷ್ಟೇ, ನೀವೇನಾದ್ರೂ ಮಾಡಿ. ಬಟ್ ನನ್ ಕ್ಲೈಂಟ್ಸ್ ಅಲ್ಲಿ ಹೋಗಿ ಮತ್ತೆ ವಾಪಸ್ ಬಂದಿದ್ದಾರೆ. ಅದಕ್ಕೆ ಕಾರಣ ನೀವು ಪಟ್ಟ ಶ್ರಮ, ನಿಮ್ಮ ಕೆಲಸ, ನಿಮ್ಮ ಒಂದು ಒಳ್ಳೆತನ. ಸೊ ಅದು ಮಾತಾಡತ್ತೆ ಹೊರತು ಅರ್ಚನಾ ಏನು ಅನ್ನೋದು ಆದಷ್ಟು ಮಾತಾಡ್ಬೋದೇ ಹೊರತು ಬೇರೆ ಯಾವ್ದೋ ಏನೋ ಅಂದ್ರೆ ದಟ್ ಇಸ್ ರಿಯಲಿ ಜಾಸ್ತಿ ಯಾರು ಬೇರೆಯವ್ರ ಬಗ್ಗೆ ಜಾಸ್ತಿ ಅಂದ್ರೆ ಯೋಚನೆ ಮಾಡಕ್ ಹೋಗಲ್ಲ. ಪೇಷಂಟ್ಲಿ
ಮಾತಾಡಿದ್ರೆ ಮಾತಾಡಿ, ಅವ್ರು ಕೆಟ್ಟದಾಗ ಮಾತಾಡಿದ್ರು ನಾನು ಅದು ಪಾಸಿಟಿವ್ ರೀತಿಯಿಂದಾನೇ ತಗೋತೇನೆ. ಸೊ ಆ ಕಾಂಪಿಟೇಷನ್ ಏನು ನಿಮ್ಗೇನು ಈ ತರ ಶೇಕ್ ಮಾಡೋದಕ್ಕೆ ಏನು ಆಗ್ಲಿಲ್ಲ? ಇಲ್ಲ, ಆಗ್ಲಿಲ್ಲ. ನೆವರ್ ಕ್ಯಾನ್ ಶೇಕ್ ಅರ್ಚನಾ ಅಂತ. ರೈಟ್. ಸೊ ಹಾಗೇನೆ ನಿಮ್ಮ ಹತ್ರ ಕಸ್ಟಮರ್ಸ್ ಬರ್ತಾ ಹೋದ್ರು. ಸೊ ಈವನ್ ಟುಡೇ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಜನ ಇದ್ರು ಅಂಡ್ ಈಗ ಎಷ್ಟು ರೀಚ್ ಆಗಿದೆ ಅಂತ ಕೇಳೋ ನನ್ಗೆ ಕ್ಯೂರಿಯಾಸಿಟಿ. ಸ್ಟಾರ್ಟಿಂಗ್ ಅಲ್ಲಿ ಅದೇ ಶುರು ಆಯ್ತಲ್ಲ, ನನ್ಗೆ ಹೇಗೆ ಗೊತ್ತಾಯ್ತು ಅಂದ್ರೆ ಫ್ರೈಡೇ, ಸ್ಟಾರ್ಟಿಂಗ್ ಅಲ್ಲಿ ಫ್ರೈಡೇ ಸ್ವಲ್ಪ ಹೆವಿ ಆಗ್ತಾ ಇತ್ತು ಕೆಲಸ, ವೀಕೆಂಡ್ ಅಂತ. ರೈಟ್. ಆಮೇಲೆ ಅದು ಫ್ರೈಡೇ ಆಗ್ತಾ ಆಗ್ತಾ ಥರ್ಸ್ಡೇಗ್ ಬಂತು. ನಾನು ಸ್ಟಾರ್ಟಿಂಗ್ ಮಾಡುವಾಗ ಸ್ಯಾಟರ್ಡೇ ಕೂಡ ಮಾಡ್ತಾ ಇದ್ದೆ. ಸ್ಯಾಟರ್ಡೇ ಫುಲ್ ಡೇ ಆಗಿ ಮತ್ತೆ ಸಂಡೇಗೂ ಹೋಗ್ತಾ ಇತ್ತು. ಸೂಪರ್. ಓಕೆ. ಸೊ 7 days ಕಂಪ್ಲೀಟ್ ನಂದು ಪಾರ್ಲರ್ ನಡೀತಾನೆ ಇತ್ತು. ಬಟ್ ಆತರ ಒಂದೊಂದ್ ದಿನ ಹೆವಿ ಆಗ್ತಾ 7 days ನಾನು ಫುಲ್ ಅಂದ್ರೆ ಬೆಳಗ್ಗೆಯಿಂದ ಬೀದರ್ ಆಫೀಸ್ಗೆ ಹೋಗೋ ಮುಂಚೆನೆ ಜನ ಬಂದು ನಿಂತ್ಕೋತಾ ಇದ್ರು. ನಾನು ಯಾವ ಟೈಮಿಂಗ್ಸ್ ಕೊಟ್ಟಿದ್ದೆ, ಬಟ್ ಆದ್ರೂನ್ವೆ ಅವರು ನಿಂತ್ಕೋತಾ ಇದ್ರು. ನಾನು ಅವ್ರು ಕಳಿಸಿ ಆಮೇಲೆ ಇವ್ರನ್ನ ಸ್ಟಾರ್ಟ್ ಮಾಡ್ತಾ ಇದ್ದೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಸ್ಟಮರ್ಸ್ ನೋಡಿದಕ್ಕೂ ದಿನೇ ಬೆಳೀತಾ ನಿಮ್ಮ ಸ್ಟ್ರೆಸ್ ಲೆವೆಲ್ ಯಾವ ರೀತಿ ಇತ್ತು? ಬೆಳೀತು, ಬಟ್ ಆ ಟೈಮಲ್ಲಿ ಸ್ವಲ್ಪ ಎನರ್ಜಿನೂ ಇತ್ತು. ಮಾಡ್ಲೇಬೇಕು ಅನ್ನೋ ಒಂದು ಎನರ್ಜಿ ಇತ್ತು. ತುಂಬಾ ಓಡ್ತಾ ಇದ್ದೆ, ಇದು ಮಾಡ್ಬೇಕು ಅದು ಮಾಡ್ಬೇಕು. ನನ್ಗೆ ಅನ್ಸ್ತಾ ಇತ್ತು ದೇವ್ರು ನನ್ಗೆ ಯಾಕೆ ಓನ್ಲಿ 2 ಕೈ ಕೊಟ್ಟಿದ್ದಾನೆ, ಇನ್ನು ಯಾಕೆ ಜಾಸ್ತಿ ಕೊಡ್ಲಿಲ್ಲ ಅಂತ ಅನ್ಸ್ತಾ ಇತ್ತು. ಡೆಫಿನೆಟ್ಲಿ ಅನ್ಸ್ತಾ ಇತ್ತು. ನಾನು ಇಲ್ಲಿ ಬಂದಾಗ ಪಾರ್ಲರ್ ಅಷ್ಟೇ ಮಾಡ್ಲಿಲ್ಲ, ನಾನು ಕುಕಿಂಗ್ ಕೂಡ ಮಾಡಿದ್ದೀನಿ, ನಾನು ಸ್ಟಿಚಿಂಗ್ ಕೂಡ ಮಾಡಿದ್ದೀನಿ. ಅದೆಲ್ಲ ಅಂದ್ರೆ ಒಂದೊಂದ್ ದಿನ ನಾನು ಇಟ್ಟಿದ್ದೆ ಸ್ಟಿಚಿಂಗ್, ವೀಕ್ಲಿ ಈ ದಿನ ನಾನು ಸ್ಟಿಚಿಂಗ್ ಎಲ್ಲ ಮಾಡ್ಬೇಕು. ನನ್ ಜನರದ್ದು ರೆಸ್ಪಾನ್ಸ್ ನೋಡಿ ಡಿಸಿಷನ್ ತಗೋತಾ ಇದ್ದೆ. ನೀವು ಅಲ್ಲಿಂದ ನನ್ ಪಾರ್ಲರ್ ಇದು ನನ್ ಬೇಸಿಕ್ ಇತ್ತಿತ್ತು. ಈ ಪಾರ್ಲರ್ ನಾನು ಯಾವತ್ತೂ ಬಿಡಲ್ಲ. ಬಟ್ ಜನ ಬಂದು ನನ್ ಮುಂದೆ ಕೇಳ್ತಾ ಇದ್ರು, ಇಲ್ಲಿ ಯಾರಾದ್ರೂ ಸ್ಟಿಚಿಂಗ್ ಮಾಡೋರು ಇದಾರ, ಇಲ್ಲೇನಾದ್ರು ಮತ್ತೇನಾದ್ರು ಮಾಡೋರು ಇದಾರ. ಸೊ ಸ್ಟಾರ್ಟಿಂಗ್ ಅಲ್ಲಿ ಕೆಲಸ ಅಷ್ಟು ಹೆವಿ ಇರ್ಲಿಲ್ಲ ಹೇಳಿದಾಗೆ. ಸೊ ಅವಾಗ ನಾನು ಕುಕಿಂಗು ಸ್ಟಾರ್ಟ್ ಮಾಡಿದೆ. ವಾವ್. ಸೊ ನಿಮ್ಗೆ ಎಲ್ಲಾ ಸ್ಕಿಲ್ಸ್ ಇತ್ತ? ಅದೇ ಆಸ್ಟಿಷಿಯನ್ ಅಂತ ಕೇಳ್ಪಟ್ಟೆ. ಶುರು ಆಯ್ತು, ಗೊತ್ತಿಲ್ಲ. ಯಾಕಂದ್ರೆ ಎಂಟರ್ ಮಾಡುವಾಗ ಇಲ್ಲಿ ಹೆಂಗೆ ಕಿಚನ್ ಫಸ್ಟ್ ಬರತ್ತಲ್ಲ, ಸೊ ಅಡ್ಗೆ ಮಾಡುವಾಗ ಸ್ವಲ್ಪ ಜನ ಎಂಟರ್ ಆದ ತಕ್ಷಣ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ, ಟ್ರೈ ಮಾಡೋಣವಾ ಅಂತ ಕೇಳ್ತಾ ಇದ್ರು. ಓಕೆ, ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೆ. ಸೊ ಮಾಡದ್ಮೇಲೆ ಓಕೆ ನಮ್ಗೆ ಸ್ವಲ್ಪ ಮಾಡ್ಕೊಡ್ತೀರಾ ಅಂತಾನು ಹೇಳ್ತಾ ಇದ್ರು. ಹಂಗಾಗಿ ಆ ಟೈಮಲ್ಲಿ ಕೂಡ ನಮ್ಮ ಅತ್ತೆ ಬಂದಿದ್ರು. ಅತ್ತೆ ಮತ್ತೆ ನಾನು ಇಬ್ರು ಕೂಡ ಒಂದು ಇವೆಂಟಿಗೆ ಕೇಟರಿಂಗ್ ಕೂಡ ಮಾಡಿದೀವಿ. ಕೇಟರಿಂಗ್ ಮಾಡಿ ಕೊಟ್ಟ ಮೇಲೆ ಇಮ್ಮಿಡಿಯೇಟ್ ಇವೆಂಟಿಗೆನೆ ಮತ್ತೊಂದು ನಮ್ಗೆ ಆರ್ಡರ್ ಸಿಕ್ತು. ಸೂಪರ್. ಬಟ್ ನನ್ಗೆ ಆ ಲೈನ್ಗೂ ಹೋಗೋದು ಇಷ್ಟ ಇರ್ಲಿಲ್ಲ. ಸೊ ನಾನು ಇಲ್ಲ ಅಂತ ಹೇಳಿದೆ. ಕಂಪ್ಲೀಟ್ಲಿ ಬ್ಯೂಟಿಷಿಯನ್ ಆಗೇನೆ ಅದು ಆಯ್ತು. ಆಮೇಲೆ ಸ್ಟಿಚಿಂಗು ತುಂಬಾ ದಿನ ಸ್ಟಿಚಿಂಗು ಮಾಡಿದೀನಿ. ಸೊ ಸ್ಟಿಚಿಂಗ್ ಏನ್ ಕಲ್ತ್ಕೊಂಡಿದ್ರಾ? ಸ್ಟಿಚಿಂಗ್ ನಮ್ಮಮ್ಮ ಸ್ಟಿಚಿಂಗ್ ಮಾಡ್ತಾ ಇದ್ರು. ಸೊ ನೀವು ಒಂಥರ ಮಲ್ಟಿ ಟ್ಯಾಲೆಂಟೆಡ್ ಲೇಡಿ ಅಂತ ಹೇಳ್ಬೋದು. ನನ್ ಮಗಳು, ದೊಡ್ಡ ಮಗಳು ಅದೇ ಹೇಳೋದು, ಮಮ್ಮ ನಿನ್ ಕೈಯಲ್ಲಿ ಏನಾದ್ರು ಕೊಟ್ರುನು ನೀನ್ ಅದು ಕಂಪ್ಲೀಟ್ ಮಾಡ್ಕೊಡ್ತೀಯ ನನ್ಗೆ ಅಂತ. ಸೊ ನಿಮ್ ಹಸ್ಬೆಂಡ್ ಫುಲ್ ದಿಲ್ ಖುಷಿ ಆಗ್ಬಿಟ್ಟಿರ್ತಾರೆ. ಯಾಕಂದ್ರೆ ಒಳ್ಳೆ ಲಕ್ಕಿಯಸ್ಟ್ ಹ್ಯಾಂಡ್ ಅನ್ನ ಕರ್ಕೊಂಡ್ ಬಂದ್ಬಿಟ್ಟೆ. ಟ್ರೈ ಮಾಡ್ತೇನೆ, ನಾನೇನ್ 100% ಓಕೆ ಅಂತ ಹೇಳಲ್ಲ, ಬಟ್ ಅಟ್ ಲೀಸ್ಟ್ ನಾನ್ ಟ್ರೈ ಮಾಡ್ತಾ ಇರ್ತೀನಿ. ಇಷ್ಟೆಲ್ಲ ಗ್ರೋತ್ ಆಯ್ತಲ್ಲ, ನಿಮ್ ಮದರ್ ಇನ್ ಲಾ ಹೇಳಿದಾಗ ಅವ್ರು ಎಷ್ಟು ಖುಷಿ ಪಟ್ರು ಅಂತ? ತುಂಬಾ ಖುಷಿ ಪಡ್ತಾರೆ. ವೆರಿ ನೈಸ್. ನನ್ಗೆ ಅಂದ್ರೆ ಏನಾದ್ರು ನಾನು ಮಾಡ್ಬೇಕಂದ್ರೆ ಅವ್ರಿಗೆನೆ ಫಸ್ಟ್ ಹೇಳ್ತಾ ಇದ್ದೆ. ನಾನು ಏನಂತಾರೆ ಪ್ರೇಸ್ ಮಾಡೋದು ಒಂದ್ ತರೀಕನೇ ಡಿಫ್ರೆಂಟ್. ಆಶೀರ್ವಾದ, ಅವ್ರ ಬ್ಲೆಸ್ಸಿಂಗ್ಸ್, ಮತ್ತೆ ಅವ್ರ ಒಂದು ಸ್ಪೋರ್ಟಿವ್ನೆಸ್, ಸಪೋರ್ಟ್. ಫ್ಯಾಮಿಲಿ ಅವರೇ ಅಲ್ಲ, ನಮ್ ಶ್ರೀಧರ್ ಫ್ಯಾಮಿಲಿ ಎಲ್ರು ತುಂಬಾನೇ ಅಂದ್ರೆ ಅಪ್ರಿಶಿಯೇಟ್ ತುಂಬಾ ಮಾಡ್ತಾರೆ. ನಮ್ ಮಾವ ಇರ್ಲಿ, ನಮ್ ಅತ್ತೆಯವ್ರು ಇರ್ಲಿ, ಬ್ರದರ್ ಇನ್ ಲಾಸ್ ಇದಾರಲ್ಲ, ಎಲ್ರು ನನ್ಗೆ ಯಾವ ಬ್ರದರ್ ಕಮಿಪನ ಅಂತೀವಲ್ಲ, ಅದು ನನ್ಗೆ ಅನ್ಸ್ಲೇ ಇಲ್ಲ. ಸೂಪರ್, ಯು ಆರ್ ಬ್ಲೆಸ್ಡ್ ಅರ್ಚನಾ. ಎಲ್ರು ನನ್ಗೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ನಾನು ನಡ್ಕೊಂಡ್ ಬಂದಿದ್ದೀನಲ್ಲ, ಎಲ್ಲಾ ಸ್ಟೆಪ್ ಅಲ್ಲಿ ನನಗೆ ಒಳ್ಳೆ ಜನಾನೇ ಸಿಕ್ಕಿದ್ದಾರೆ. ರೈಟ್. ಸೊ ಈಗ ಒಂದು ಸ್ಟ್ರಾಂಗ್ ಕ್ವಶನ್ ಕೇಳ್ತೀನಿ. ಸೊ ಇಷ್ಟು ಬ್ಯೂಟಿಷಿಯನ್ ಜರ್ನಿ ಇಲ್ಲಿವರೆಗೂ, ಡೇ 1 ಇಂದ ಇಲ್ಲಿವರೆಗೂ ಮೆಮೊರೇಬಲ್ ಇವೆಂಟ್ ಯಾವುದು ಅಂಡ್ ತುಂಬಾ ಸ್ಟ್ರಗಲ್ ಮಾಡಿರೋ ಇವೆಂಟ್ ಯಾವುದು? ಮಾಡಿದೀನಿ. ಅಲ್ಲ, ತುಂಬಾನೇ ಲೈಕ್ ಇಂತ ಒಂದು ಇವೆಂಟ್ ನನ್ಗೆ ಇಲ್ಲಿದೆ, ನನ್ಗೆ ಆ ಇವೆಂಟ್ ನ ಐ ಡಿಡ್ಂಟ್ ಸಿ ಎನಿಮೋರ್ ಅಂತ. ಆ ಇವೆಂಟ್ ಅನ್ನ ಇನ್ನು ಅಂದ್ರೆ ಯಾವತ್ತು ನಾನ್ ನನ್ ಇವೆಂಟ್ ಮಾಡ್ತೇನಲ್ಲ, ಅದು ನನಗೆ ರೈಟ್.
ನನ್ ಮನ್ಸಲ್ಲಿ ಇರೋದು ಲೈಫ್ ಲಾಂಗ್. ಎಸ್. ಆ ಇವೆಂಟ್ ಅನ್ನ ನಾನ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಓ ಅದು ಯಾವಾಗ ಆಗತ್ತೆ ನೋಡೋಣ. ಎಸ್, ಇನ್ನು ಫ್ಯೂಚರ್ ಪ್ರಾಜೆಕ್ಟ್ಸ್ ಇಟ್ಕೊಂಡಿದ್ದೀರಾ. ಎಸ್. ರೈಟ್. ಸೊ ಒಂದ್ ಸ್ಟ್ರಗಲ್ ಮಾಡಿರೋ ಇವೆಂಟ್ ಅಂದ್ರೆ ಸ್ಟ್ರಗಲ್ ಅಂದ್ರೆ ಅದೇ ತುಂಬಾ, ಅಂದ್ರೆ ನಾನು ಪ್ಯಾಜನ್ಸ್ಗೂ ಹೋಗಿದ್ದೀನಿ. ಒಂದು ಲೆವೆಲ್ ಬರ್ಬೇಕಂದ್ರೆ ಕಡಿಮೆ ದುಡ್ಡುಗೂ ನಾನು ಹೋಗಿ I know. ಎಫರ್ಟ್ ಮಾಡಿದೀನಿ. Right. ಜನ ಅಲ್ಲೂ ಕೂಡ ಅಂದ್ರೆ ತುಂಬಾ ಕಡಿಮೆ ದುಡ್ಡಿಗೆ ಎಫರ್ಟ್ ಜಾಸ್ತಿ ತಗೊಂಡಿದ್ದಾರೆ, ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಹುದು. ಎಸ್, ಮೇಕಪ್ ಆರ್ಟಿಸ್ಟ್ ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್. ಇಲ್ಲ, ಯಾಕಂದ್ರೆ ಇಟ್ಸ್ ಲೈಕ್ ಇಲ್ಲ. ಈ ಸಾಫ್ಟ್ವೇರ್ ಹೆಂಗೆ ಅವ್ರ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಗಂಟ್ಲೆ ಕಾಲ ಕುತ್ಕೊಂಡು ಕೆಲಸ ಮಾಡ್ಕೊಂಡು ಶ್ರಮ ಮಾಡ್ಕೊಂಡು ಕೂತಿರ್ತಾರೋ ಅದಷ್ಟೇ ಈಕ್ವಲೆಂಟ್ ಆಗಿ ನೀವ್ ನಿಂತ್ಕೊಂಡೇ ಮಾಡ್ಬೇಕು. ಅದು ಬೇರೆ ಡಿಫ್ರೆಂಟ್ ಅದು ಬ್ರಷ್ ಕೂಡ ಗಳ ಟೈಮ್ ಅಲ್ಲ, ನೈಟ್ ಟೈಮ್ ಕೂಡ. ನಮ್ದು ನೈಟ್ ಟೈಮ್ ಟೈಮೇ ಇಲ್ಲ ನಿಮ್ಗೆ, ಟೈಮ್ ಲಿಮಿಟೇ ಇಲ್ಲ. ಟೈಮ್ ಲಿಮಿಟೇ ಇಲ್ಲ. ರೈಟ್. ಬೆಳಗ್ಗೆ ಎದ್ದು ಮತ್ತೆ ಬೆಳಗ್ಗೆ ಇವೆಂಟ್ ಇರತ್ತೆ, ಅಲ್ಲಿಗೆ ಒಂದ್ 2-3 ಅವರ್ಸ್ ರೆಸ್ಟ್ ತಗೋತೀವಿ, ಮತ್ತೆ ಸೆಕೆಂಡ್ ಇವೆಂಟ್ ಗೆ ಮತ್ತೆ ನಾವು ರೆಡಿ ಇರ್ಬೇಕಲ್ಲಿ. ವಾವ್. ಆ ತರ ಸೊ ನೀವು ತುಂಬಾ ಒಬ್ಬರೇ effort ಮ್ಯಾನೇಜ್ ಇದೆ. ಮಾಡ್ತೀರಾ ಅಥವಾ ನಿಮ್ಮ ಸ್ಟಾಫ್ಸ್ ಯಾರಾದ್ರೂ ಟೀಮ್ ಇದೆ. ಸೊ ಎಷ್ಟು ಜನ ಇದೆ? ಇದೆ, ಯಾಕಂದ್ರೆ ತುಂಬಾ ಜನ ಇದ್ದೀವಿ. ಈಗ ನನ್ಗೆ ವೆಡ್ಡಿಂಗ್ ಆರ್ಡರ್ ಸಿಕ್ಕ್ರೆ ನಾನು ಹೈರ್ ಮಾಡ್ತೀನಿ. ಓಕೆ. ಎಸ್. ಎಸ್. ಸೊ ಈಗ ನಾನು ಬ್ರೈಡಲ್ ಮಾಡ್ತಾ ಇದೀನಿ ಅಂದ್ರೆ ನನಗೆ ಗೆಸ್ಟ್ ಗೆ ನಾನು ಒಂದ್ 3-4 ಮೇಕಪ್ ಆರ್ಟಿಸ್ಟ್ ಹೈರ್ ಮಾಡ್ತೀನಿ, ಹೇರ್ ಸ್ಟೈಲಿಸ್ಟ್, ಆಮೇಲೆ ಮೇಕಪ್ ಆರ್ಟಿಸ್ಟ್ ಹೈರ್ ಮಾಡ್ಬೇಕಾಗತ್ತೆ. ಸೊ ಫಸ್ಟ್ ಮಾಡಿದ ಇವೆಂಟ್ ಯಾವ್ದು ಅಂತ ಕೇಳ್ಬೋದಾ? ಮಾಡಿದೀವಿ, ಒಟ್ಟಿಗೆನೆ ಮಾಡಿದೀವಿ ಎಲ್ರು. ರೈಟ್. ಸೊ ಇದುವರೆಗೂ ಎಷ್ಟು ಮಾಡಿದೀರಾ ಅಂದಾಜು ಒಂದು ಫಿಗರ್ ಕೊಡೋದಾದ್ರೆ? ಕೌಂಟ್ಲೆಸ್. ಎಸ್, ವಾವ್. ತುಂಬಾ ಮಾಡಿದೀನಿ. ರೈಟ್. ಸೊ ಡಿಮ್ಯಾಂಡ್ ಐಬ್ರೋಗೆ ಇವತ್ತಿನ ತನಕನೂ ಇದ್ದೇ ಇದೆ. ಅದಕ್ಕಂತೂ ಇದ್ದೇ ಇದೆ. ಅದಕ್ಕೆ ಕಂಪ್ಯಾರಿಸನ್ ಮಾಡ್ತಾನೆ ಇರ್ತೀವಿ. ಸೊ ಇವ್ರು ಈ ತರ ನನ್ ಕೆಡಿಸ್ಬಿಟ್ರು ಐಬ್ರೋನ, ಇವ್ರು ಪರ್ಫೆಕ್ಟ್ ಆಗಿ ತಂದ್ರು ನಂದು ಐಬ್ರೋಸ್ ಲುಕ್ಕಿಗೆ ಹೋಗಿದ್ದಾರೆ. ತುಂಬಾ ಜನ ಬೇರೆ ಕಡೆ ಹೋಗಿ ಮತ್ತೆ ನನ್ ಕಡೆನೆ ಬಂದಿದ್ದಾರೆ. ದಟ್ ಈಸ್ ಅರ್ಚನಾ. ಬಂದಿದ್ದಾರೆ, ತುಂಬಾ ಜನ ಆಗಿದೆ ಆ ತರ. ಹೇರ್ ಕಟ್ ಕೂಡ ಬೇರೆ ಕಡೆ ಹೋಗಿ ಮಾಡಿಸ್ಕೊಂಡು ಇಮಿಡಿಯೇಟ್ 2 days ಆದ್ಮೇಲೆ ಮತ್ತೆ ನನ್ ಕಡೆ ಬಂದು ಮಾಡಿಸ್ಕೊಂಡು ಹೋದವರು ಇದ್ದಾರೆ. ಅಲ್ಲ, ಈ ಹೇರ್ ರಿಮೂವರ್, ಫ್ಲಾಲೆಸ್ ಹೇರ್ ರಿಮೂವರ್ ಬರುತ್ತಲ್ಲ, ಆತರ ಎಲ್ಲ ಪ್ರಾಡಕ್ಟ್ಸ್ ಬಂದಾಗ ನಿಮಗೆ ಡಿಮ್ಯಾಂಡ್ ಕಡಿಮೆ ಆಗಲ್ವಾ ಅಂತ? ಇಲ್ಲ, ನಂದು ವ್ಯಾಕ್ಸಿಂಗ್ ಎಲ್ಲ ನಾನು ಮನೇಲೆ ಮಾಡೋದು. ಕಂಪ್ಲೀಟ್ ಆರ್ಗ್ಯಾನಿಕ್ ಇರತ್ತೆ. ಸೊ ಹಾಟ್ ವ್ಯಾಕ್ಸ್. ಹಾಟ್ ವ್ಯಾಕ್ಸ್. ಅದು ಏನು ನಾನು ಯಾವ್ದು ಯೂಸ್ ಮಾಡಿದ್ರು, ಫೇಶಿಯಲ್ ಕ್ರೀಮ್ ಎಲ್ಲ ನಾನು ಎಲ್ಲ ಹೊರಗಿಂದಾನೆ ತರಿಸೋದು. ಬಟ್ ಮನೆಯಲ್ಲಿ ವ್ಯಾಕ್ಸ್, ಆಮೇಲೆ ಮೆಹಂದಿ ಅಪ್ಲಿಕೇಶನ್ಸ್ ಅದೆಲ್ಲ ಮನೇಲೆ ಮಾಡೋದು. ಪ್ರಿಪೇರ್ ಎಲ್ಲ ಅದೆಲ್ಲ ಆರ್ಗ್ಯಾನಿಕ್ ಇರತ್ತೆ. ಓಕೆ. ಏನು ಪ್ರಾಬ್ಲಮ್ ಸೊ ಹೆನ್ನಾನು ಕೂಡ ಪೌಡರ್? ಇಲ್ಲ, ನಾನು ಪೌಡರ್ ಕೂಡ ಒಂದು ಒಳ್ಳೆ ರಾಜಸ್ಥಾನದಿಂದಾನೇ ತರಿಸೋದು. ಸೂಪರ್. ಎಸ್. ಬಟ್ ಆತರ ಚೀಪ್ ಕ್ವಾಲಿಟಿದು ಏನು ನಾನು ಯೂಸ್ ಮಾಡಲ್ಲ. ರೈಟ್. ಯಾಕಂದ್ರೆ ಕಂಪ್ಲೇಂಟ್ಸ್ ಬಂದ್ಬಿಡತ್ತಲ್ಲ ಚೀಪ್ ಯೂಸ್ ಮಾಡಿದ್ರೆ. ರೈಟ್. ಸೊ ಈಗ ಒಂದು ಕಸ್ಟಮರ್ ಗೆ ಆ ಪ್ರಾಡಕ್ಟ್ ಮ್ಯಾಚ್ ಆಗತ್ತಾ ಇಲ್ವಾ ಅಂತ ಹೆಂಗ್ ಜಡ್ಜ್ ಮಾಡ್ತೀರಾ? ಅವ್ರ ಸ್ಕಿನ್ ಇನ್ಫಾರ್ಮೇಶನ್ ಎಲ್ಲ ತಗೋತೀನಿ. ಸ್ಕಿನ್ ಟೈಪ್ ಏನು, ಯಾವ್ದು ಹೋಗುತ್ತೆ, ಆಯಿಲ್, ಡ್ರೈ, ಕಾಂಬಿನೇಷನ್, ಅದ್ರ ಮೇಲೆ ನಾನು ಅವ್ರಿಗೆ 2-3 ಕ್ರೀಮ್ಸ್ ಅನ್ನ ಸಜೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಅದು ಪ್ರೈಸ್ ಕೂಡ ಡಿಫ್ರೆಂಟ್ ಇರುತ್ತೆ. ಅವ್ರಿಗೆ ಯಾವ್ದು ಸೆಟ್ ಆಗುತ್ತೋ ಅವರು ಮಾಡಿಸ್ಕೊತಾರೆ. ರೈಟ್. ಸೊ ನೀವು ಹೇರ್ ಸ್ಟೈಲಿಸ್ಟ್ ಅಂತ ಕೇಳ್ಪಟ್ಟೆ. ಏನ್ ಸ್ಪೆಷಾಲಿಟಿ ಅದ್ರದ್ದು? ಹೇರ್ ಸ್ಟೈಲಿಸ್ಟ್ ಅಂದ್ರೆ ತುಂಬಾ ನೀಟ್ನೆಸ್ ಇದೆ. ಆಮೇಲೆ ಮಾಡರ್ನ್ ಸ್ಟೈಲ್ ಹೇರ್ ಸ್ಟೈಲ್ ಮಾಡ್ತೀನಿ ನಾನು. ಒಂಥರ ಅಂದ್ರೆ ಓಲ್ಡ್ ಸ್ಟೈಲ್ ಮಾಡಕ್ ಹೋಗೋದೇ ಇಲ್ಲ. ಇವಾಗ ಏನ್ ನಡೀತಾ ಇದೆ ಫ್ಯಾಷನ್, ಟ್ರೆಂಡಿಂಗ್ ಅಲ್ಲಿ ಇದೆ. ಟ್ರೆಂಡಿಂಗ್ ಅಲ್ಲಿ ಮೆಸ್ಸಿ ಬ್ರೇಡ್, ಮೆಸ್ಸಿ ಬನ್, ಕರ್ಲ್ಸ್, ಕರ್ಲ್ಸ್, ಸ್ಟ್ರೇಟ್, ಅದೆಲ್ಲ ಇವಾಗ ಯಾವ ಟ್ರೆಂಡಿಂಗ್ ನಡೀತಾ ಇದೆ ಅದೇ ಯೂಸ್ ನಾನ್ ಮಾಡೋದು. ಅಪ್ಗ್ರೇಡ್ ಆಗ್ತಾ ಇರ್ಬೇಕಾದ್ರೆ ಚಾಲೆಂಜಿಂಗ್ ಅನ್ಸಲ್ವಾ? ಚಾಲೆಂಜಿಂಗ್ ಅನ್ಸತ್ತೆ, ಬಟ್ ನನ್ಗೆ ಏನ್ ಅನ್ಸತ್ತೆ, ಕ್ಲೈಂಟ್ಸ್ ನೀವ್ ಅಂದ್ರಲ್ಲ ಒಬ್ಬೊಬ್ರು ತುಂಬಾ ಇರಿಟೇಟ್ ಮಾಡೋ ಜನನು ಸಿಗ್ತಾರೆ. ಆಕ್ಚುಲಿ ನನ್ಗ ಆ ಜನರಿಂದಾನೇ ನಾನ್ ಕಲಿತಾ ಇರ್ತೀನಿ. ಎಕ್ಸಾಕ್ಟ್ಲಿ. ಅವ್ರು ಕೇಳ್ತಾರೆ, ಈ ತರ ಮಾಡು, ಆ ತರ ಮಾಡು, ನೀವ್ ಈ ತರ ಟ್ರೈ ಮಾಡ್ತೀರಾ. ನಾನ್ ಅವ್ರಿಗೆ 100% ಯಾರಿಗೂ ಅಂದ್ರೆ ಹೇರ್ ಸ್ಟೈಲ್ಗೆ ನಾವು 100% ಗ್ಯಾರಂಟಿ ನಾನಂತೂ ಕೊಡಲ್ಲ. ಯಾಕಂದ್ರೆ ಅದು ಮೂವ್ಮೆಂಟ್ ಎಲ್ಲ ಇರತ್ತಲ್ಲ. ಬಟ್ ನಾನ್ ಟ್ರೈ ಮಾಡ್ತೀನಿ. ಎಸ್. ಯಾಕಂದ್ರೆ ಒಬ್ರದ್ದು ಕೂದಲ ಕ್ವಾಂಟಿಟಿನೂ ಜಾಸ್ತಿ ಇರತ್ತೆ, ಒಬ್ರದ್ದು ತುಂಬಾ ಕಡಿಮೆ ಇರತ್ತೆ. ಮತ್ತೆ ಏಕ್ದಮ್ ಹೆವಿ ಮಾಡ್ಕೊಡಿ ಅಂದ್ರೆ ಅದು ಆಗಲ್ಲ. ಇಲ್ಲಾಂದ್ರೆ ಹೇರ್ ಎಕ್ಸ್ಟೆನ್ಷನ್ ಆಡ್ ಮಾಡ್ಬೇಕಾಗತ್ತೆ. ಅದೆಲ್ಲ ನೋಡ್ಬೇಕಾಗತ್ತೆ. ಅದು ನೋಡ್ಬಿಟ್ಟು ಕಸ್ಟಮರ್ಸ್ ಬಂದಾಗ ನಿಮ್ಗೆ ಈ ಕ್ವಶನ್ಸ್ ಕೇಳ್ತಾ ಇರ್ಲಿಲ್ವಾ ಅಂತ, ಈ ಹೇರ್ ಫಾಲ್ ಜಾಸ್ತಿ ಆಗತ್ತೆ ಅರ್ಚನಾ, ಏನ್ ಮಾಡ್ಬೇಕು, ಮತ್ತೆ ಈ ಐಬ್ರೋಸ್ ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಆಮೇಲೆ ಮೆಹಂದಿ ಹಾಕಿಸ್ಕೊಳಕ್ಕೆ ಏನ್ ಹಾಕ್ತೀರಾ?
ಯಾ ಅಂತ ಇದೆಲ್ಲ ಕೇಳ್ತಾರೆ ತುಂಬಾ ಜನ ಸೊ ಕೇಳ್ತಾರೆ. ಹೌ ವಿಲ್ ಯು ಆರ್ ಓಕೆ ಟು ಆನ್ಸರ್ ಫಾರ್ ದಿಸ್ ಈಗ ಕ್ವೆರೀಸ್? ಒಂದ್ ಏಜ್ ಆದ್ಮೇಲೆ ನೋಡಿ ಹೇರ್ ಫಾಲ್ ಆದ್ರೆ ಮತ್ತೆ ಬೆಳೆಯೋದು ಕಷ್ಟ. ಬಟ್ ಏನಿದೆ ಅದು ಮೇಂಟೈನ್ ಮಾಡಬಹುದು, ಅದು ನಿಮ್ ರೈಟ್ ಕೈಯಲ್ಲಿದೆ. ರೈಟ್. ಸೊ ನೀವು ಆರ್ಗ್ಯಾನಿಕ್ ನ ಪ್ರಿಫರ್ ಮಾಡೋದು ಜಾಸ್ತಿನಾ, ಲೈಕ್ ನ್ಯಾಚುರಲ್ ವೇ ಅಲ್ಲಿ ಸೊಲ್ಯೂಷನ್ಸ್ ಹೌದು. ಕೊಡೋದು ಇಷ್ಟಪಡ್ತೀರೋ, ಅಥವಾ ಲೈಕ್ ಸಮ್ ಕಾಸ್ಮೆಟಿಕ್ಸ್ ಅಂಡ್ ಪ್ರಾಡಕ್ಟ್ಸ್ ಅವೈಲೇಬಲ್ ದಟ್ಸ್ ಬೆಟರ್ ದಾನ್ ದಿಸ್ ಅಂತ ಹೇಳ್ತೀರಾ? ಮೆಹಂದಿ ಎಲ್ಲ ನಾನು ಅಂದ್ರೆ ನ್ಯಾಚುರಲ್ ನಾನು ಮಾಡೋದನ್ನೇ ಇಷ್ಟಪಡ್ತೀನಿ. ಏನಾದ್ರೂ ಒಂದು ಯಾ ಸೀಕ್ರೆಟ್ ರಿವೀಲ್ ಬಟ್ ಮಾಡಕ್ಕಾಗತ್ತಾ? ನಾನು ಅದೇ ನಂದೇ ನೋಡಿ, ಈಗ ಎಲ್ಲಾ ಪ್ರಾಡಕ್ಟ್ ಅಲ್ಲೂ ಕೆಮಿಕಲ್ಸ್ ಮಿಕ್ಸ್ ಇದ್ದೇ ಇದೆ. ಎಸ್ ನನ್ಗೆ ಎಸ್ ಎಷ್ಟಾಗತ್ತೆ ನಾನು ಅಷ್ಟು ಆರ್ಗ್ಯಾನಿಕ್ ಇಡೋದನ್ನ ನಾನು ಟ್ರೈ ಮಾಡ್ತೀನಿ. ಎಸ್ ಯಾ ಎಸ್. ಅದೊಂದು ನನ್ ಕೈಯಿಂದ ಆಗತ್ತೆ. ರೈಟ್ ರೈಟ್. ಯಾ ನೀವು ಅಷ್ಟೇ ಅಲ್ಲ, ನೀವು ಒಂದು ಸೀರೆ ಉಡ್ಸೋದು ಅಂದ್ರೆ ನಾರ್ತ್ ಇಂಡಿಯನ್ ಆಗ್ಲಿ ಸೌತ್ ಇಂಡಿಯನ್ ಡ್ರೇಪಿಂಗ್ ನ ಕೂಡ ನೀವು ಮಾಡ್ತೀರಾ ಅಂತ. ಇದು ಎರಡು ತರ ಕ್ಯಾಟಗರಿಯ ಸ್ಪೆಷಾಲಿಟಿ ಹಿಂಗ್ ಬಂತು? ಅದೇ ನಾನು ಆಕ್ಚುಲಿ ಬೆಳಗಾವಿ ಅಂತ ಹೇಳಿದ್ನಲ್ಲ, ಸೊ ನಾನು ನಾರ್ತ್ ಮತ್ತೆ ಸೌತ್ ಎಲ್ಲ ಇಬ್ರುದೂನು ನಾನು ಸ್ಟಡಿ ಮಾಡಿದ್ದೀನಿ. ಮಹಾರಾಷ್ಟ್ರಲ್ಲಿ ಯಾವ ತರ ಸೀರೆನ ಇಷ್ಟಪಡ್ತಾರೆ, ಯಾವ ತರ ಮೇಕಪ್ ಇಷ್ಟಪಡ್ತಾರೆ, ಯಾವ ತರ ಹೇರ್ ಸ್ಟೈಲ್ ಇಷ್ಟಪಡ್ತಾರೆ, ಅಲ್ಲಿದ್ದು ಡಿಫ್ರೆಂಟ್ ಇದೆ ಸ್ವಲ್ಪ. ರೈಟ್. ಆಮೇಲೆ ಇಲ್ಲಿ ನಮ್ಮ ಸೌತ್ ಇಂಡಿಯನ್ಸ್ ಅವ್ರದ್ದು ಡಿಫ್ರೆಂಟ್, ಸ್ವಲ್ಪ ಹೆವಿ ಸ್ಯಾರೀಸ್ ಇರ್ತವೆ. ಲೈಕ್ ಅದು ದೊಡ್ಡ ದೊಡ್ಡ ಬಾರ್ಡರ್, ಜರಿ ಬಾರ್ಡರ್, ಪಟ್ಟು ಸಾರೀಸ್, ಕಾಂಚೀವರಂ ಸಾರೀಸ್, ಹೆವಿ. ರೈಟ್. ಅದಕ್ಕೆ ಅವ್ರಿಗೆ ಹೆಲ್ಪ್ ಬೇಕೇ ಬೇಕು. ಸೊ ಅದು ಡಿಫ್ರೆಂಟ್ ಇರತ್ತೆ. ಸೌತ್ ಕಡೆಯವರು ಸ್ವಲ್ಪ ಸ್ಕಿನ್ ಕಲರ್ ಕೂಡ ಡಿಫ್ರೆಂಟ್ ಇರತ್ತೆ, ಅದು ಕೂಡ ನೋಡ್ಬೇಕಾಗತ್ತೆ. ಯಾ ಹೇರ್ ಸ್ಟೈಲ್ ಕೂಡ ಡಿಫ್ರೆಂಟ್ ಇರತ್ತೆ, ಇವ್ರ ಚಾಯ್ಸೇ ಡಿಫ್ರೆಂಟ್. ಆಮೇಲೆ ಸ್ಯಾರಿ ಡ್ರೇಪಿಂಗ್ ನಾನು ಪ್ರೀ ಪ್ಲೇಟಿಂಗ್ ಕೂಡ ಮಾಡ್ತೀನಿ. ಯಾ ಪ್ರೀ ಪ್ಲೇಟಿಂಗ್ ಮಾಡಿ ನೀವು ಡ್ರೇಪಿಂಗ್ ಮಾಡಿದ್ರೆ ಇನ್ನೂ ನೀಟಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಎಸ್ಪೆಷಲಿ ಈ ಸೌತ್ ಕಡೆ, ಸೌತ್ ಇಂಡಿಯನ್ಸ್ ಹೆವಿ ಸ್ಯಾರೀಸ್ ಇರ್ತಾವಲ್ಲ. ಸೊ ನಾರ್ತ್ ಸೈಡ್ ಅಲ್ಲಿ ಸ್ವಲ್ಪ ಡಿಸೈನರ್ ಸ್ಯಾರೀಸ್, ಅದು ಈಸಿ ಇರತ್ತೆ ಸ್ವಲ್ಪ. ಬಟ್ ಇಲ್ಲಿ ಸ್ವಲ್ಪ ಹೆವಿ, ನೀವು ಐರನ್ ಮಾಡಿದ್ರೆ ಸ್ವಲ್ಪ ನೀಟಾಗಿ. ಸೊ ಈ ಕುಳ್ಳುಗಿರೋರು ಹೆವಿ ಸ್ಯಾರೀಸ್ ಹಾಕೋಬೇಡಿ, ತೆಳ್ಳಗಿರೋ ಸೀರೆ ಉಟ್ಕೊಳ್ಳಿ, ಹೈಟ್ ತರ ಕಾಣ್ತೀರಾ, ತುಂಬಾ ತೆಳ್ಳಗ್ ಕಾಣ್ತೀರಾ. ಈ ದಪ್ಪ ಇರೋರು ಹೆವಿ ಸ್ಯಾರಿ ಉಟ್ಕೊಂಡ್ರು ಪರವಾಗಿಲ್ಲ, ಒಂದು ಲೆವೆಲ್ ಅಲ್ಲಿ ಕಾಣ್ತಾರೆ ಅಂತಂತ ಎಲ್ಲ ಇದೇನು ಮಿಥ್ಯಾನ ಸತ್ಯನಾ? ಅಂದ್ರೆ ಕರೆಕ್ಟ್. ಕುಳ್ಳು ಇದ್ದವ್ರಿಗೆ ಸ್ವಲ್ಪ ಸಾರಿ ದೊಡ್ಡದೇ ಆಗತ್ತೆ, ಸ್ವಲ್ಪ ಹೊಟ್ಟೆ ಕಾಣಿಸತ್ತೆ, ಆತರ ಲುಕ್ ಬರುತ್ತೆ ಅವ್ರಿಗೆ. ಡೆಫಿನೆಟ್ಲಿ ಅವ್ರಿಗೆ ಅಂದ್ರೆ ವೇಟ್ ಕಡಿಮೆ ಇರೋ ಸ್ಯಾರಿನೇ ಉಟ್ಕೊಳ್ಳೋದು ಬೆಟರ್. ಹೈಟ್ ಇದ್ದವ್ರಿಗೆ ಎಲ್ಲ ಚೆನ್ನಾಗ್ ಅನ್ಸುತ್ತೆ. ಸೂಪರ್. ಎಲ್ರೂ ಹೈಟ್ ಇರಲ್ಲ. ರೈಟ್. ಸೊ ಈಗ ಒಂದು ಕಾಂಟ್ರಾಸ್ಟ್ ಬ್ಲೌಸ್ ಗಳಾಗ್ಲಿ ಡಿಫ್ರೆಂಟ್ ಟ್ರೆಂಡಿಂಗ್ ಎಲ್ಲ ಬರ್ತಾ ಇರತ್ತೆ. ಸೊ ಇಲ್ಲಿ ನಿಮಗೆ ಕೇಳಿದಾಗ ಕಸ್ಟಮರ್ಸು ಹೆಂಗ್ ಮಾಡ್ತೀರಾ ಇದಕ್ಕೆ ಪ್ರಾಡಕ್ಟ್ಸ್ಗೆಲ್ಲ? ಪ್ರಾಡಕ್ಟ್ಸ್ ಅಂದ್ರೆ ಸೀರೆ ಬಗ್ಗೆ, ಸೀರೆ ಬ್ಲೌಸ್ ಗಳೇ ಆಗಿರಬಹುದು, ಕಾಸ್ಮೆಟಿಕ್ಸ್ ಗೆ ಆಗಿರ್ಬೋದು, ಕೇಳಿದಾಗ ಸಡನ್ ಆಗಿ ನೀವು ಇಂಡಿಯಾದಿಂದ ತರಿಸ್ಕೋತಿರೋ ಅಥವಾ ವಾಟ್ ಸಬ್ಸ್ಟಿಟ್ಯೂಟ್? ಹೌದು, ಯಾಕಂದ್ರೆ ಇಲ್ಲಿ ಸಿಗೋದ್ ಕಷ್ಟ. ಸೊ ಇಂಡಿಯಾದಿಂದಾನೇ ತರಿಸ್ಕೊಳ್ಳೋದು, ಇಂಡಿಯಾದಿಂದಾನೇ ಬ್ಲೌಸ್ ಆಕ್ಚುಲಿ ಇವಾಗ ಸ್ವಲ್ಪ ಬೆಳೀತಾ ಇದೆ ಎಲ್ಲ ಸ್ಟಿಚಿಂಗು. ಇವಾಗೆಲ್ಲ ಸ್ವಲ್ಪ ಇಲ್ಲಿ ಬ್ಲೌಸ್ ಸ್ಟಿಚಿಂಗ್ ಮಾಡೋರು, ಸೀರೆನ ಸೆಲ್ ಮಾಡೋರು ಇವಾಗ ಸ್ವಲ್ಪ ಬೆಳೀತಾ ಇದೆ. ಬಟ್ ಬೆಟರ್ ಇಂಡಿಯಾದಿಂದಾನೇ ತುಂಬಾ ಜನ ಅಲ್ಲಿಂದಾನೇ ಸ್ಟಿಚಿಂಗ್ ಎಲ್ಲ ಮಾಡಿಸ್ಕೊಂಡೇ ಬರ್ತಾರೆ. ಯಾ ಸೊ ಅದು ಈಸಿ ಇರತ್ತೆ. ಯಾ. ಸೊ ಈಗ ನೀವು ಫೇಶಿಯಲ್ ಕೂಡ ಮಾಡ್ತೀರಾ? ಸೊ ಫೇಶಿಯಲ್ ಅಂದ್ರೆ ಟ್ರೆಡಿಷನಲ್ ವೇ ಆಫ್ ಫೇಶಿಯಲ್ ಮಾಡ್ತೀರಾ ಅಥವಾ ಈಗ ಮಾಡರ್ನ್ ಆಗಿ ಏನ್ ಡೆವಲಪ್ಮೆಂಟ್ ಆಗಿದೆ ಅದರಲ್ಲಿ? ಇಲ್ಲ, ನಾನು ಫುಲ್ ಅಂದ್ರೆ ಟ್ರೆಡಿಷನಲ್ ವೇನೆ. ನನ್ನ ಕೈ ಈ ಫ್ರೂಟ್ ಫೇಶಿಯಲ್, ಡಿಫರೆಂಟ್ ಗೋಲ್ಡ್ ಫೇಶಿಯಲ್. ಅದು ಫ್ರೂಟ್ ಫೇಶಿಯಲ್ ಇದೆ, ಗೋಲ್ಡ್ ಇದೆ, ಪಪಾಯದು ಇದೆ, ಅವಕಾಡೋದು ಇದೆ, ಆಮೇಲೆ O3 ಅಂತಾನು ಈಗ ಹೊಸ ಬಂದಿದೆ, ಅದು ಕೂಡ ಇದೆ. ಆಮೇಲೆ ಹೈಡ್ರಾ ಫೇಶಿಯಲ್ ಅಂತಾನು ಬಂದಿದೆ. ಯಾರಾದ್ರೂ ಒಂದು ಕ್ವಶನ್ ಕೇಳ್ತಾರೆ, ಆರೆಂಜ್ ಪೀಲ್ ನ ತಗೊಂಡು ಪುಡಿ ಮಾಡ್ಕೊಂಡು ಅದು ಹಚ್ಕೊಂಡು ಮೊಸರು ಹಾಕೊಂಡು ಹಾಲು ಹಾಕೊಂಡು ಹಾಕೊಂಡ್ಬಿಟ್ರೆ ಅದೇ ಫೇಶಿಯಲ್ ಆಗೋಗ್ಬಿಡುತ್ತಲ್ಲ, ಯಾಕೆ ಇಷ್ಟು ದುಡ್ಡು ಕೊಟ್ಟು ಮಾಡ್ಬೇಕು ಅಂತ ಅವ್ರು ಕೇಳಿದಾಗ ನೀವೇನ್ ಹೇಳ್ತೀರಾ ಅವ್ರಿಗೆ? ಅದು ಇನ್ಸ್ಟಂಟ್, ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ನೀವು ಇನ್ಸ್ಟಂಟ್ ಮನೆಯಲ್ಲಿ ಮಾಡಬಹುದು ನೋಡಿ. ಬಟ್ ನಮ್ ಟೆಕ್ನಿಕ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ರೈಟ್. ರಿಲ್ಯಾಕ್ಸೇಷನ್ ಕೊಡುತ್ತೆ, ರಿಲ್ಯಾಕ್ಸ್, ಅಕ್ಯುಪ್ರೆಷರ್ ಆಗತ್ತೆ. ಆಮೇಲೆ ತುಂಬಾ ಏನೇನೋ ಬ್ಲಾಕ್ ಹೆಡ್ಸ್ ರಿಮೂವ್ ಮಾಡ್ಬೇಕು, ಡೆಡ್ ಸ್ಕಿನ್ ಎಲ್ಲ ಇರತ್ತೆ, ಅದು ತೆಗಿಬೇಕು, ಸ್ಕ್ರಬ್ ಎಲ್ಲ ಮಾಡ್ಬೇಕು. ಅದೆಲ್ಲ ಟೆಕ್ನಿಕ್ಸ್ ಹೆಂಗ್ ಸ್ಟೆಪ್ ಬೈ ಸ್ಟೆಪ್ ಹೋದಂಗೆ ನಿಮ್ಗೆ ರಿಸಲ್ಟ್ ಕೂಡ ಅದೇ ತರ ಬರುತ್ತೆ. ಜಸ್ಟ್ 5-10 ಮಿನಿಟ್ಸ್ ಮನೇಲಿ ಮಾಡಿಸ್ಕೊಂಡ್ರೆ ಅಷ್ಟು ರಿಲ್ಯಾಕ್ಸ್ ಆಗಲ್ಲ ನಿಮಗೆ. ಈ ಕಾಸ್ಮೆಟಿಕ್ಸ್ ಯೂಸ್ ಮಾಡ್ತಾ ಮಾಡ್ತಾ ಸ್ಕಿನ್ ಗ್ಲೋ ಹಾಳಾಗತ್ತೆ ಅಂಡ್ ಫೇಶಿಯಲ್ ಲುಕ್ಕೆ ಹೊಟ್ಟೋಗ್ಬಿಡತ್ತೆ ಅಂತ ಒಂದು ಅಲ್ಲಿ ಇಲ್ಲಿ ಓಡಾಡೋ ಒಂದು ಸಂದೇಶ, ಅದು ಏನ್ ಹೇಳ್ತೀರಾ ಅದಕ್ಕೆ? ನೋಡಿ,
ಎಲ್ಲ ಮಾತಿಗೆ ಇಬ್ರು ಜನ ಇದ್ದೇ ಇರ್ತಾರೆ. ಒಬ್ರು ಪಾಸಿಟಿವ್ ಹೇಳ್ತಾರೆ, ಒಬ್ರು ನೆಗೆಟಿವ್ ಅಂತೂ ಹೇಳ್ತಾರಲ್ಲ. ಬಟ್ ಯಾ ಆಫ್ಟರ್ 30 ಅಂದ್ರೆ ನಮ್ ಎವ್ರಿ ಮಂತ್ ಫೇಶಿಯಲ್ ಮಾಡ್ಕೊಂಡ್ರೆ ನಮ್ಗೆ ಸ್ವಲ್ಪ ಅಂದ್ರೆ ರಿಲ್ಯಾಕ್ಸೇಷನ್, ನರ್ವ್ಸ್ ಎಲ್ಲ ಅಂದ್ರೆ ಫುಲ್ ಲೂಸ್ ಆಗತ್ತೆ, ಸ್ಟ್ರೆಸ್ ಇರತ್ತೆ, ಒಂಥರ ಫ್ಯಾಮಿಲಿಯಲ್ಲೂ ತುಂಬಾ ಏನೇನೋ ನಡೀತಾ ಇರತ್ತೆ. ಆ 1 hour ಪ್ಯಾಂಪರಿಂಗ್ ಮಾಡ್ಲೇಬೇಕು. ಎಕ್ಸಾಕ್ಟ್ಲಿ. ಸೊ ನೀವು ಪೇಷಂಟ್ ಕೂಡ ನೀವು ಸರ್ವಿಸ್ ಕೊಟ್ಟಿದ್ದೀರಾ ಅಂತ. ಎಸ್, ಹೌದು. ಸೊ ಹೇಗಿತ್ತಾ ಎಕ್ಸ್ಪೀರಿಯನ್ಸ್? ತುಂಬಾ ನೈಸ್. ಯಾಕಂದ್ರೆ ಪೇಷಂಟ್ ಅಲ್ಲಿ ನನ್ ಮಗಳು ಕೂಡ ಪಾರ್ಟಿಸಿಪೇಟ್ ಮಾಡಿದ್ಲು, ವಿನ್ನರ್ ಆಗಿದ್ದಾಳೆ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಅದರಿಂದ ನನ್ಗೆ ತುಂಬಾ ಜನನು ಪರಿಚಯ ಆಗಿದ್ದಾರೆ, ಪಬ್ಲಿಸಿಟಿ ಆಯ್ತು. ಹೋಗಿದ್ದೀನಿ ನಾನು ಇವೆಂಟ್ಸ್ಗೂ, ತುಂಬಾ ಇವೆಂಟ್ಸ್ಗೂ ಹೋಗಿದ್ದೀನಿ. ತುಂಬಾ ಜನರಿಗೆ ಪಬ್ಲಿಸಿಟಿ ಕಾರ್ಡ್ಸ್ ಅಂದ್ರೆ ಮಾತಾಡ್ಬೇಕು, ರೈಟ್. ಎಲ್ಲಾದ್ರೂ ಸೊ ನೀವು ನಿಮ್ಮ ಪಬ್ಲಿಸಿಟಿ ಇಂದಾಗ ನೀವು ಯು ಹ್ಯಾವ್ ಫ್ಲೈಯರ್ಸ್, ಕಾರ್ಡ್ಸ್ ನ ಇಟ್ಕೊಂಡಿದ್ದೀರಾ? ಲೈಕ್ ಹೌ ಡು ಯು? ಫ್ಲೈಯರ್ಸ್ ಇದೆ, ಕಾರ್ಡ್ಸ್ ಇದೆ. ನಾನು ಹೋದಲ್ಲಿ ನಾನು ಕಾರ್ಡ್ಸ್ ಅನ್ನ ಕೊಟ್ಟು ಅವ್ರ ಜೊತೆ ಮಾತಾಡಿ, ಫೋನ್ ನಂಬರ್ ಕೂಡ ಎಕ್ಸ್ಚೇಂಜ್ ಮಾಡ್ತೀವಿ. ಸೊ ಹೌ ಪ್ರಯರ್ ಕಸ್ಟಮರ್ ನಿಮ್ಮನ್ನ ಬುಕ್ ಮಾಡ್ಬೇಕು? ಪಾರ್ಲರ್ಗೋಸ್ಕರ ಅವರು ಎನಿ ಟೈಮ್ ದೇ ಕ್ಯಾನ್ ಕಾಲ್ ಮಿ ಆರ್ ಮೆಸೇಜ್ ಮಿ. ರೈಟ್. ಸೊ ಇಷ್ಟೇ 1 week ಬಿಫೋರ್, 2 weeks ಬಿಫೋರ್ ಆ ತರ ಏನಿಲ್ಲ. ಎನಿ ಟೈಮ್ ಯುವರ್ ಸರ್ವಿಸ್ ಇಸ್ ಅವೈಲಬಲ್. ಎನಿ ಟೈಮ್ ಅವರು ನಾನ್ ಫೋನ್ ಎತ್ತಲಿಲ್ಲ ಅಂದ್ರೂ ಮೆಸೇಜ್ ಮಾಡಬಹುದು, ನಾನು ರೆಸ್ಪಾಂಡ್ ಮಾಡ್ತೀನಿ. ಸೊ ಮನೆಯಲ್ಲೇ ನಮ್ಮ ಸ್ಕಿನ್ ಕೇರ್ ಅನ್ನ ಮಾಡ್ಕೋಬಹುದು ಅಂದ್ರೆ ಯಾವ್ದಾದ್ರು ಒಂದು ಟಿಪ್ ಹೇಳ್ಬೋದಾ ನೀವು ಅಂತ? ಮಾಡ್ಕೋಬಹುದು, ಬಟ್ ನಾನ್ ತುಂಬಾ ಜನರಿಗೂ ಹೇಳ್ತಾ ಇರ್ತೀನಿ, ಫೇಸ್ ಪ್ಯಾಕ್ ಹಾಕೋಬಹುದು. ಅವಕಾಡೋ, ಇಲ್ಲಿ ಎಷ್ಟು ಅವಕಾಡೋ ಸಿಗತ್ತೆ, ಆರೆಂಜ್ ಸಿಗತ್ತೆ, ಆರೆಂಜ್ ಸಿಗತ್ತೆ. ಪೇಸ್ಟ್ ಮಾಡ್ಕೊಂಡು ಜಸ್ಟ್ 10 minutes ಟಿವಿನ ನೋಡ್ತಾ ಇರ್ತೀರಾ, ಒಂದು ಅಪ್ಲೈ ಮಾಡ್ಕೊಂಡು ಜಸ್ಟ್ ಮಸಾಜ್ ಮಾಡ್ಕೊಳ್ಳಿ, ಎಷ್ಟೋ ನಿಮ್ಗೆ ರಿಲ್ಯಾಕ್ಸೇಷನ್ ಸಿಗತ್ತೆ, ಗ್ಲೋನು ಸಿಗತ್ತೆ. ಓಕೆ 1 hour ಸ್ಪೆಂಡ್ ಮಾಡೋದು ಕಷ್ಟ ಆಗ್ತಾ ಇದೆ ಅಂದ್ರೆ ಇನ್ಸ್ಟಂಟ್ ನೀವು ಮನೇಲೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಬಟ್ ನಿಮ್ಗೆ ಫುಲ್ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಬೇಕಂದ್ರೆ ಪಾರ್ಲರ್ ಹೋಗ್ಬೇಕು. ಅದು ಇಂಟ್ರೆಸ್ಟಿಂಗ್ ಜರ್ನಿ ನಿಮ್ದು ಅರ್ಚನಾ. ಚೆನ್ನಾಗಿರುತ್ತೆ, ಇಂಟ್ರೆಸ್ಟ್ ಇರಬೇಕು, ಅಂದ್ರೆ ನೀವು ಬೋರ್ ಆಗಲ್ಲ. ಯಾವತ್ತು ಬೋರ್ ಅನ್ಸಿಲ್ಲ ನಿಮ್ಗೆ? ಫ್ರಸ್ಟ್ರೇಷನ್ ಬಂದಿಲ್ಲ? ಫ್ರೆಂಡ್ಸ್ ಮೇಲೆ ಯಾವತ್ತು ನನ್ ತೆಗಿಲೇಷನ್ ಅಲ್ಲ ನಿಮ್ಗೆ, ನೀವು ಇಟ್ಸ್ ನೆವರ್ ಎಂಡಿಂಗ್ ಜಾಬ್ ಅಪ್ಪ, ಎವ್ರಿ ಡೇ ಮಾಡ್ಬೇಕು ಅನ್ನೋ ನಾನು ಮುಂಚೆ ನಾನು ಡಿಸೈಡೇ ಮಾಡಿರ್ಲಿಲ್ಲ ನಾನು ಈ ಫೀಲ್ಡ್ ಅಲ್ಲಿ ಹೋಗ್ಬೇಕು ಅಂತ. ಬಟ್ ಬರ್ತಾ 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 ಜನ ಹೇಗೆ ನನಗೆ ರಿಸೀವ್ ಮಾಡ್ತಾ ಹೋದ್ರು, ಅಪ್ರಿಶಿಯೇಟ್ ಮಾಡ್ತಾ ಹೋದ್ರು, ನನ್ ಕೆಲ್ಸನ ಮೆಚ್ಕೋತಾ ಹೋದ್ರಲ್ಲ, ಆ ತರ ನನಗೆ ಇದು ನನ್ ಕೆಲಸ ಇಷ್ಟ ಆಗ್ತಾ ಇದೆ, ನಾನು ಇನ್ನೂ ಏನಾದ್ರು ಒಳ್ಳೆ ಮಾಡ್ಬೇಕು, ಇನ್ನೂ ಒಳ್ಳೆ ಏನಾದ್ರು ಮಾಡ್ಬೇಕು. ತರ ಬರ್ತಾ 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 ನನ್ಗೆ ತುಂಬಾ ಇಷ್ಟ ಆಗ್ತಾ ಇದೆ. ಪಾರ್ಲರ್ದಲ್ಲಿ ಮೇಕಪ್ ಕೂಡ ತುಂಬಾ ಇಷ್ಟ ಪಡ್ತಾ ಇದ್ದಾರೆ ಜನ. ಎವ್ರಿ ವೀಕೆಂಡ್ಸ್ ಅಂದ್ರೆ ನಾನು ಫ್ರೀ ಇರೋದೇ ಇಲ್ಲ. ಯಾರಾದ್ರೂ ಆಕ್ಟ್ರೆಸ್ ಕಪ್ ಮಾಡಿ ಅಂತ ಡಿಮ್ಯಾಂಡ್ ಮಾಡಿದ್ದು ಹೋಗಿದ್ದೇನೆ. ಜಿನತ್ ಅಮ್ಮನ್ನು, ಆಮೇಲೆ ಸುಬೋಧ್ ಅಂತ ಒಬ್ರಿದ್ದಾರೆ, ಅವ್ರದ್ದು ಮಾಡಿದೀನಿ. ಪದ್ಮಿನಿ ಕೊಲ್ಲಾಪುರೆ, ಜಿನತ್ ಅಮ್ಮನ್ನು, ಆಮೇಲೆ ಏಕ್ ದೂಜೆ ಕೆಲಿಯ ಬಂದಿದ್ರಲ್ಲ, ರತಿ ಅಗ್ನಿಹೋತ್ರಿ, ಅವರೆಲ್ಲ ಬಂದಿದ್ರು. ಅವ್ರಿಗೆಲ್ಲ ಮಾಡಿದೀರಾ? ಅವ್ರಿಗೆಲ್ಲ ಅಂದ್ರೆ ಎಲ್ಲಾಗೂ ಮಾಡಿಲ್ಲ, ಸೊ ಸ್ವಲ್ಪ ಜನರಿಗೆ ಹೇರ್ ಸ್ಟೈಲು ಮಾಡಿದೀನಿ, ಮೇಕಪ್ ಮಾಡಿದೀನಿ. ಹೆಮ್ಮೆ ನನ್ಗಿದೆ, ಅಂತ ಆರ್ಟಿಸ್ಟ್ ನಾನು ಪಾಡ್ಕಾಸ್ಟ್ ಮಾಡ್ತಾ ಇದೀನಿ ಅನ್ನೋದು ಖುಷಿ ಇದೆ. ಮಾಡಿದೀನಿ. ಅನಿಕಾ ಶರ್ಮಾ ಅವ್ರದ್ದು ಮಾಡಿದೀರಾ? ಸೂಪರ್. ಇಲ್ಲಿ ಅಟ್ಲಾಂಟಾದಲ್ಲಿ ಇಲ್ಲಿ ಯಾರಾದ್ರೂ ಆಕ್ಟ್ರೆಸ್? ಶಾರ್ಟ್ ಫಿಲ್ಮ್ ಮಾಡೋ ಹೀರೋಯಿನ್ಗೆ ಮಾಡಿದ್ದೀನಿ. ಸೂಪರ್. ಅವರಿಂದಾನೇ ಸ್ಟಾರ್ಟ್ ಆಯ್ತು ನಂದು ಆಕ್ಚುಲಿ. ಗುಡ್ ಅಪರ್ಚುನಿಟಿ ಸಿಕ್ತು. ಕೋವಿಡ್ ಆದ ತಕ್ಷಣ, ಕೋವಿಡ್ ಅಲ್ಲೇ ನಂಗೆ ಸಿಕ್ಕಿದ್ದು. ಸೊ ಕೋವಿಡ್ ಟೈಮ್ ಅಲ್ಲಿ ನಿಮ್ಗೆ ಏನು ವರ್ಕ್ ಏನು ಸ್ಟಾಪ್ ಅಂತ ಅನಿಸ್ಲಿಲ್ವಾ? ಇಲ್ಲ, ಸ್ವಲ್ಪ ಬ್ರೇಕ್ ನನ್ಗೂ ಬೇಕಿತ್ತು. ತುಂಬಾ ಬ್ಯುಸಿ ಆಗ್ಬಿಟ್ಟಿದೆ ನಾನು. ಇಲ್ಲಿ ಬಂದಾಗಿಂದ ತುಂಬಾ ಅಂದ್ರೆ ನಂದು ಹೇಗೆ ಡೇಸ್ ಹೋಗ್ತಾ ಇದೆ. ಐ ನೋ, ಫುಲ್ ಬ್ಯುಸಿ ಇರೋ ಅರ್ಚನನ ನಾವ್ ಇವತ್ತು ಟೈಮ್ ತಗೊಂಡು ಕೂಡಾಕೊಂಡಿದೀವಿ. ಬಿಕಾಸ್ ಯು ಆರ್ ಕಂಪ್ಲೀಟ್ಲಿ ಬಿಸಿ ಅಂತ ಅರ್ಥ ಆಯ್ತು. ಸೊ ಸೋಷಿಯಲ್ ಮೀಡಿಯಾ ಅಂತಂದ್ರೆ ನೀವ್ ಎಲ್ಲಿ ಸೌಂಡ್ ಆಗಿರ್ತೀರಾ? ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಆಮೇಲೆ ನನ್ಗೆ ಸ್ವಲ್ಪ ಅಂದ್ರೆ ರೀಲ್ಸ್ ಮಾಡೋದು, ಕಾಮಿಡಿ ರೀಲ್ಸ್ ಮಾಡೋದು ಇಷ್ಟ. ಎಸ್, ನೋಡಿದೀನಿ ನಿಮ್ ಕಾಮಿಡಿ ರೀಲ್ಸ್. ಸೊ ಒಂದು ಜನ ನನ್ ಕೇಳ್ತಾರೆ, ನನ್ನ ಕಸ್ಟಮರ್ಸ್, ಕ್ಲೈಂಟ್ಸ್ ಎಲ್ಲ ಕೇಳ್ತಾ ಇರ್ತಾರೆ, ಟೈಮ್ ಹೇಗ್ ಮಾಡ್ಕೋತೀರಾ? ಇಷ್ಟೆಲ್ಲ ಮಾಡ್ತೀಯಲ್ಲ ನೀನು, ಮೇಕಪ್ ಮಾಡ್ತೀಯಾ, ಹೇರ್ ಸ್ಟೈಲು ಮಾಡ್ತೀಯಾ, ಪಾರ್ಲರ್ಗೂ ರೆಡಿ ಇರ್ತೀಯಾ, ಆಮೇಲೆ ಇದು ರೀಲ್ಸು ಮಾಡ್ತಾ ಇರ್ತೀಯಾ, ಫ್ಯಾಮಿಲಿನೂ ನೋಡ್ತಾ ಇರ್ತೀಯಾ, ಎಲ್ಲಿ ಟೈಮ್ ಸಿಗೋದು? ಬಟ್ ನಾನು ಇದೆಲ್ಲ ಮಾಡ್ತೀನಂತ ಮತ್ತೆ ಬೇರೆ ಯಾವ್ದು ನನ್ನ ತಲೆಯಲ್ಲಿ ದಿಮಾಗ್ ಶತಾನ್ಕಾಗರ ಆ ತರ ಇಲ್ಲ. ಬಿಸಿ ಇಡ್ತಾ ಇರ್ತೀನಿ.
ಒಂಥರ ಖುಷಿ ಇರ್ತೀನಿ, ಖುಷಿಯಾಗಿರ್ತೀನಿ. ಯಾವ್ದಕ್ಕೂ ಕೆಟ್ಟ ಯೋಚನೆಗಳು ಬರಕ್ ನಾನು allow ಸೊ ಮಾಡಲ್ಲ. ವರ್ಸಟಾಲಿಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗತ್ತೆ. ವರ್ಸಟೈಲ್ ಮೇಕಪ್ ಆರ್ಟಿಸ್ಟ್ ಅಂತ ನಿಮ್ಮನ್ನ ಕರೀತಾರೆ. ಸೊ ವರ್ಸಟಾಲಿಟಿ ಎಷ್ಟು ಮ್ಯಾಟರ್ ಆಗತ್ತೆ ಅಂತ ಕೇಳೋ ಆಸೆ. ಮ್ಯಾಟರ್ ಆಗತ್ತೆ, ಅಲ್ವಾ? ಸೊ ಸೌಂಡ್ ಮಾಡ್ಲೇಬೇಕು, ಮಾಡ್ಲೇಬೇಕು. ಶ್ರಮ ಎಲ್ಲಿರುತ್ತೋ ಅಲ್ಲಿ ಸೌಂಡ್ ಇಲ್ಲ ಇರುತ್ತೆ. ಅಂದ್ರೆ ನೀವು ಅದೇ ಹೇಳದ್ನಲ್ಲ, ನೀವು ಮಾತಾಡ್ಲಿಲ್ಲ, ನೀವು ಈ ತರ ಇವಾಗಂದ್ರೆ ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ನೀವ್ ಇರ್ಲಿಲ್ಲ ಅಂದ್ರೆ ನೀವು ಹಿಂದೆ ಉಳ್ಕೋತೀರಾ ಅಂತ. ಸೊ ಕಮ್ಯುನಿಕೇಶನ್ ಪ್ರಾಬ್ಲಮ್ ಯಾವತ್ತೂ ಆಗ್ಲಿಲ್ವಾ? ಯಾಕಂದ್ರೆ ಕಸ್ಟಮರ್ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾರೆ, ಅವಾಗ ನಿಮ್ಗೆ ಅರ್ಥ ಆಗೋದು, ರೆಸ್ಪಾಂಡ್ ಮಾಡೋದು. ಗುಜರಾತಿ, ತುಂಬಾ ಗುಜರಾತಿನೂ ನಾನು ಅಟೆಂಡ್ ಮಾಡಿದ್ದೀನಿ, ಪಂಜಾಬೀಸ್ ಅದೆಲ್ಲ ನಮ್ಗೆ ಲ್ಯಾಂಗ್ವೇಜ್ ಬರೋದೇ ಇಲ್ಲ. ಬಟ್ ಹಿಂದಿ ಇಲ್ಲ ಅಂದ್ರೆ ಪಿಕ್ಚರ್ಸ್ ತೋರಿಸ್ತಾರೆ. ಸೊ ಅದು ನನಗೆ ಮಾತಾಡೋದ್ಕಿಂತ ಪಿಕ್ಚರ್ಸ್ ನನಗೆ ಜಾಸ್ತಿ ಮಾಹಿತಿ ಕೊಡುತ್ತೆ ಅಂತ ನನ್ಗನ್ಸುತ್ತೆ. ಸೊ ಪಿಕ್ಚರ್ ನೋಡ್ಬಿಟ್ಟು ಸೊ ಒಂದಂತೂ ಅರ್ಥ ಆಯ್ತು, ನೀವು ಮಾತಾಡೋದ್ಕಿಂತ ನಿಮ್ ಕೆಲಸ ಮಾತಾಡ್ತಾ ಇದೆ, ಸೌಂಡ್ ಮಾಡ್ತಾ ಇದೆ. ನಾನು ಯಾವತ್ತು ನಾನು ಹೊರಗಡೆ ಹೋದ್ರೆ ನಾನು ಜಾಸ್ತಿ ಮಾತಾಡೋದಿಲ್ಲ, ನನ್ ಫೋಕಸ್ ಆನ್ ಮೈ ವರ್ಕ್. ಅದೇ ನನಗೆ ಅದಕ್ಕೂ ನನಗೆ ಕಾಮೆಂಟ್ ಸಿಕ್ಕಿದೆ, ನೀವು ನಂಗೆ ಸಿಕ್ಕಿದೆ, ನೀವು ಜಾಸ್ತಿ ಕೆಲಸ ಮಾಡುವಾಗ ನೀವು ಜಾಸ್ತಿ ಮಾತಾಡಲ್ಲ, ಕೆಲ್ಸಕ್ಕೆ ಫೋಕಸ್ ಮಾಡ್ತೀರಾ. ಒಬ್ಬೊಬ್ರು ತುಂಬಾನೇ ಏನೇನೋ ಫಾಲ್ತು ಮಾತಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಕೆಲವರು ರಿಸರ್ವ್ಡ್ ಇರ್ತಾರೆ, ಕೆಲವರು ಸ್ಟ್ರಾಂಗ್ ಆಗಿ ಮಾತಾಡ್ತಿರ್ತಾರೆ. ಯಾವ್ದನ್ನು ನಾನು ಕೈಲಿ ತಗೋತೀನಲ್ಲ ಕೆಲ್ಸ, ನಾನು ಅದು ನಾನು ಟ್ರೈ ಮಾಡ್ತೀನಿ, ಇದು ಒಳ್ಳೇದಾಗ್ಬೇಕು. ಒಂದ್ಸಲ ಒಳ್ಳೇದಿದೆ. ರೈಟ್. ಎಷ್ಟು ಖುಷಿ ಕೊಡುತ್ತೆ ಅರ್ಚನಾಗೆ ಮೇಕಪ್ ಜರ್ನಿ? ತುಂಬಾ ತುಂಬಾ ಖುಷಿ ಕೊಡುತ್ತೆ. ತುಂಬಾ ಅಂದ್ರೆ ನಾನು ಫುಲ್ಲು ನನ್ಗೇನು ಬೇಡ, ನನ್ಗೆ ಅದೇ ಕೆಲಸ ಬೇಕು ಅಂತ ಅನ್ಸುತ್ತೆ. ಹ್ಯಾಪಿ ಆಗಿದ್ದೀರಾ? ಸೊ ಫ್ಯೂಚರ್ ಪ್ರಾಜೆಕ್ಟ್ಸ್ ಏನು ಅರ್ಚನಾದು? ಪ್ರಾಜೆಕ್ಟ್ಸ್ ಅಂದ್ರೆ ಒಂದು ದೊಡ್ಡ ದೊಡ್ಡ ಶೋಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಅದು ಸೊ ಆ ಶೋಗೆ ಮತ್ತೆ ನಾವು ಬರ್ತೀವಿ ಕ್ಯಾಪ್ಚರ್ ಮಾಡೋದಕ್ಕೆ. ಪ್ಲಾನ್ ಮಾಡ್ತಾನೆ ಇದೀನಿ, ಇನ್ನು ಯಾರ ಮುಂದೆ ಹೇಳಲಿಲ್ಲ, ನಿಮ್ ಮುಂದೆನೆ ಹೇಳ್ತಾ ಇರೋದು. ರೈಟ್. ಬಟ್ ಮುಂದೆ ಶೋಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಸ್ವಲ್ಪ ಮಾಡೆಲ್ಸ್ ಅದೆಲ್ಲ ಸೆಟಪ್ ಎಲ್ಲ ನೋಡ್ತಾ ಇದ್ದೀನಿ, ಒಳ್ಳೆ ಮಾಡೆಲ್ಸ್ಗೂ ನೋಡ್ತಾ ಇದ್ದೀನಿ, ಫೋಟೋಗ್ರಾಫರ್ಸ್ ಎಲ್ಲ. ಒಂದು ಬಿಗ್ ಪ್ರಾಜೆಕ್ಟೇ ತಲೆಯಲ್ಲಿದೆ. ದಟ್ಸ್ ಆಸಮ್. ಖುಷಿ ಆಗತ್ತೆ ನಿಮ್ ಜರ್ನಿ ಕೇಳಿ ಅರ್ಚನಾ. ನನಗಂತೂ ವೆರಿ ಸ್ಪೋರ್ಟಿವ್ನೆಸ್ ತುಂಬಿಟ್ರಿ ನೀವು. ಯಾಕಂದ್ರೆ ಒಂದು ಸಮಯ ಹಾರ್ಡ್ ಇರತ್ತೆ, ಆ ಹಾಡನ್ನ ಫೇಸ್ ಮಾಡ್ಕೊಂಡ್ ಬಂದು ಲೈಕ್ ಕತ್ಲು ಇದ್ದಿದ್ದು ಬೆಳಕು ಬಂದೇ ಬರುತ್ತೆ ಅನ್ನೋದಕ್ಕೆ. ನಾನು ತುಂಬಾ ಅಂದ್ರೆ ನನ್ ನೇಚರ್ ಹೆಂಗೆ ಅಂದ್ರೆ, ನಾನು ಫಸ್ಟ್ ತುಂಬಾ ಟೆನ್ಷನ್ ತಗೊಂಡ್ಬಿಡ್ತೀನಿ. ಐ ನೋ ನಾನು ಅದು ಎಂಡ್ ಆಫ್ ದ ಡೇ ಅಂದ್ರೆ ಎಲ್ಲಾ ಚೆನ್ನಾಗ್ ಮಾಡ್ತೀನಿ, ಬಟ್ ನನಗೆ ತುಂಬಾ ಟೆನ್ಷನ್ ಬರುತ್ತೆ, ನಾನು ಇದೆಲ್ಲ ಮಾಡ್ತೀನೋ ಇಲ್ಲೋ ಅಂತ. ಬಟ್ ನನ್ಗೆ ಇದಕ್ಕೆ ಸಪೋರ್ಟ್ ನನ್ಗೆ ಜಾಸ್ತಿ ಕೊಡೋದು ಯಾರಂದ್ರೆ ಶ್ರೀಧರ್ ಅಂತೂ ಕೊಡ್ತಾರೆ. ಬಟ್ ನನ್ ದೊಡ್ಡ ಮಗಳು ತುಂಬಾನೇ ಅವಳು ನನ್ಗೆ ಹೇಳ್ತಾನೆ, ಅಂದ್ರೆ ನನ್ ತಾಯಿ ಇದ್ದಂಗೆ ಅವಳು. ಅಮ್ಮ ಇದು ಮಾಡು, ಅಮ್ಮ ನೀನ್ ಈ ಕಾಂಪಿಟೇಷನ್ಗೆ ಯಾಕೆ ಹೋಗಲ್ಲ, ಅಮ್ಮ ಈ ತರ ಇರು. ಸೊ ಕಾಂಪಿಟೇಷನ್ಸ್ಗೂ ಹೋಗಿದ್ದೀರಾ ನೀವು? ಕಾಂಪಿಟೇಷನ್ಗೆ ಇಲ್ಲ, ಅವ್ಳು ಹೇಳ್ತಾ ಇರ್ತಾರೆ, ಬಟ್ ನಾನು ಹೋಗಿಲ್ಲ ಆಕ್ಚುಲಿ ಕಾಂಪಿಟೇಷನ್ಗೆ. ಈಗ ನಡೀತಾ ಇದೆ ಅಲ್ಲ, ಟ್ರೈ ಮಾಡ್ಬೇಕು. ಬಟ್ ಅವಳು ಕೂಡ ತುಂಬಾನೇ ನನ್ಗೆ ಐಡಿಯಾಸ್ ಕೊಡ್ತಾ ಇರ್ತಾಳೆ. ಪ್ಲಸ್ ಈ ಜನರೇಷನ್ ಹುಡುಗಿ ಅಲ್ಲ, ಈಗ ಏನ್ ನಡೀತಾ ಇದೆ ಅದು ಇನ್ಫಾರ್ಮೇಶನ್ ಅವ್ಳು ಕೊಡ್ತಾ ಇರ್ತಾಳೆ, ತುಂಬಾ ಇನ್ಪುಟ್ ಸಿಗತ್ತೆ. ಸೊ ಖುಷಿ ಆಯ್ತು ಅರ್ಚನಾ, ನನ್ಗಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಇತ್ತು ನಿಮ್ ಜರ್ನಿ ಕೇಳೋದಕ್ಕೆ. ಸೊ ಎಲ್ಲಾ ಪಾಡ್ಕಾಸ್ಟ್ ಮಾಡಿದಾಗ ಅಚೀವರ್ಸ್ಗೆ ಕೇಳೋ ಒಂದು ಫೈನಲ್ ಕ್ವಶನ್ ಇದು. ಸೊ ನಿಮ್ಮ ಈ ಪಾಡ್ಕಾಸ್ಟ್ ಹೇಗನ್ನಿಸ್ತು ಪರ್ಸನಲಿ, ನಿಮ್ಮ ಫೀಡ್ಬ್ಯಾಕ್? ಅಶ್ವಿನಿ, ನನಗೆ ತುಂಬಾ ಚೆನ್ನಾಗ್ ಅನ್ಸ್ತು ನಿಜವಾಗ್ಲು. ಯಾಕಂದ್ರೆ ಇದೊಂಥರ ಪಬ್ಲಿಸಿಟಿ ಮಾಡೋಕ್ಕೂ ಒಂದು ಅಪರ್ಚುನಿಟಿ ನನ್ಗೆ ಸಿಕ್ಕಿದೆ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ, ನಾನು ಎಲ್ಲೆಲ್ಲಿ ಹೋಗಿ ಯಾವ ತರ ನಾನು ನನ್ನ ಕೆಲಸನ, ನನ್ನ ಬಗ್ಗೆನ ನಾನು ಸ್ಪ್ರೆಡ್ ಮಾಡಬಹುದು ಅಂತ ಯೋಚನೆ ಮಾಡಿದಾಗ ನೀವು ನನಗೆ ಕಾಲ್ ಮಾಡಿ ನನಗೆ ಈ ಗುಡ್ ಅಪರ್ಚುನಿಟಿನ ಕೊಟ್ಟಿದ್ದೀರಾ. ನಿಜವಾಗ್ಲೂ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಥ್ಯಾಂಕ್ಸ್ ನಿಮ್ಗೆ. ಸೊ ನಮ್ಮ ಹತ್ರ ಮಾತಾಡ್ತಾ ನಿಮ್ಗೆ ಒಂದು ಜರ್ನಿ ಭೇಟಿ ಆಯ್ತಾ, ರೀಕ್ಯಾಪ್ ಆಯ್ತಾ? ಆಯ್ತು. ಡೇ 1 ನಿಮ್ಮ ಅತ್ತೆ ಜೊತೆ ಎಲ್ಲ ರಿಫ್ರೆಶ್ ಆಯ್ತು. ಅದೇ ನಂದು ಇಂಟೆನ್ಷನ್. ಸೊ ನಿಮ್ಮ ಈಗ ನೀವು ಎಷ್ಟೋ ಜನರ ಅಕೇಶನ್ ಅಲ್ಲಿ, ಅವ್ರ ಆಲ್ಬಮ್ ಅಲ್ಲಿ, ಅವರ ಮೆಮೊರಿನಲ್ಲಿ ಯು ವಿಲ್ ಬಿ ದ ಮೇನ್ ರೋಲ್ ಪ್ಲೇಯರ್. ಸೊ ಯಾರಪ್ಪ ಈ ಅಡಿಗೆಯವ್ರು ಯಾರಪ್ಪ ಅಂತ ಕೇಳೋ ಹಾಗೆ ಬ್ಯೂಟಿಷಿಯನ್ ಯಾರಪ್ಪ,
ಅಂತ ಹುಡ್ಕೊಂಡ್ ಬರ್ತಾರೆ ಜನ, ಬರ್ತಾರೆ. ರೈಟ್? Yes. ಸೊ ಆ ತರ ನಿಮ್ಮ ಜರ್ನಿನ ನಾವು ರೀಕ್ಯಾಪ್ ಮಾಡಿ, ನೀವು ಈ ಒಂದು ವಿಡಿಯೋನ ಯಾವಾಗ್ಲಾದ್ರೂ ಬೋರ್ ಆದಾಗ, ಲೋ ಮೊರಲ್ ಆದಾಗ ಕುತ್ಕೊಂಡು ನೋಡೋ ಹಾಗೆ ಮಾಡಿದ್ವಿ ಅನ್ನೋ ಒಂದು ಹೆಮ್ಮೆ ನಮಗಿರತ್ತೆ. ಯಾ ಯಾ ಸೊ ಯಾ ನನಗೆ ತುಂಬಾ ಖುಷಿ ಆಯ್ತು ಅರ್ಚನಾ ನಿಮ್ ನನ್ಗೂ ಜರ್ನಿ. ತುಂಬಾ ತುಂಬಾ ಖುಷಿ ಆಯ್ತು ರೈಟ್. ನಿಜವಾಗ್ಲು. ಹ. ಎಲ್ಲ ಅಂದ್ರೆ ಅದೇ ನನ್ಗೆ ಇನ್ನ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ನನ್ಗೆ ಯಾರ್ಯಾರು ನನ್ಗೆ ಕೈ ಹಿಡಿದು ಮುಂದೆ ತಗೊಂಡ್ ಬಂದಿದಾರಲ್ಲ, ಈ ರೀತಿ ನನಗೆ ತಲೆಯಲ್ಲಿ ಬಂತು, ಓಕೆ ಅಶ್ವಿನಿಯಿಂದ ನಾನು ಆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದು Yes. ಒಂದು ಅಪಾರ್ಚುನಿಟಿ ನನ್ಗೆ ಸಿಕ್ತು. Yes. ಯಾ So you can express your free thanks to those who have helped you. ನನ್ ಕ್ಲೈಂಟ್ಸ್, ಹ್ಮ್. ನನ್ನ ಕ್ಲೈಂಟ್ಸ್, ರಿಲೇಟಿವ್ಸ್, ಹ್ಮ್. ಫ್ರೆಂಡ್ಸ್, ಮೈ ಹ್ಮ್. ಕ್ಲೋಸ್ ಫ್ರೆಂಡ್ಸ್, ಹ್ಮ್. ಮತ್ತೆ ನನ್ನ ಫ್ಯಾಮಿಲಿ, Your husband, main your mother-in-law. ಮದರ್ ಇನ್ ಲಾ, ಮತ್ತೆ ನನ್ಗೆ ಹ್ಮ್. ಇಲ್ಲಿ ಒಂದು ಹೊಸ ಲೈಫ್ ಅನ್ನೇ ತೋರಿಸಿದ್ ನನ್ ಗಂಡ ಶ್ರೀಧರ್, ನನ್ನ ಇಬ್ರು ಹೆಣ್ಮಕ್ಳು, ಹ್ಮ್. ಎಲ್ರು ಹ್ಮ್. ಎಲ್ರದು ಒಂದು ಸ್ವಲ್ಪ ಸ್ವಲ್ಪ ಪಾಲು Yes. ಇದೆ. Yes. So ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು. Yes. ನನಗಂತೂ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಒಬ್ಬ ಮಹಿಳೆ ಝೀರೋ ಇಂದ ಹೀರೋ ಆಗಕ್ ಹೊರಟಿರೋ ಮಹಿಳೆ ನೀವು. ಎಷ್ಟೇ ಶ್ರಮ ಬರ್ಲಿ, ಏನೇ ಆಗ್ಲಿ, Yeah. ನಾನ್ ಬಿಟ್ಕೊಡಲ್ಲ ಅನ್ನೋ ಒಂದು ಸ್ಫೂರ್ತಿಯಿಂದ ನೀವು ಮಾಡಿದ್ರಲ್ಲ, ಆ ಹೌದು. ಛಲ, ಆ ಸ್ಥೈರ್ಯ, ಆ ಧೈರ್ಯ, ಆ ಹುಮ್ಮಸ್ಸು, ಆ ಕಲಿಕೆಯ ಹಂಬಲ ಎಲ್ಲನೂ ಕೂಡ ಎಲ್ಲ ಮಹಿಳೆಯರಿಗೆ ಸಿಕ್ಕಿದ್ರೆ ನಿಮ್ ತರ ಆಗ್ತಾರೆ. ಹೌದು, ಬಟ್ ಪೇಷಂಟ್ಲಿ ದುಡ್ಡು ಹಿಂದೆ ಓಡಬಾರದು. ಎಸ್. ದುಡ್ಡು ನಿಮ್ಮ ಹಿಂದೆ ಓಡ್ತಾ ಇರಬೇಕು. ಫಸ್ಟ್ ಮುತ್ತಿನಂತ ಮಾತಾಡಿದ್ರಿ ಅರ್ಚನಾ. ದುಡ್ಡು So- ಹಿಂದೆ ಓಡಿದ್ರೆ ಯಾವತ್ತೂ ನೀವು ಸಕ್ಸಸ್ ಆಗೋದೇ Yes. ಇಲ್ಲ. ಅಲ್ಲ, ಪ್ರತಿಫಲ ಯಾವಾಗ ಸಿಗುತ್ತೆ ಅಂತಂದ್ರೆ Yeah. ನಮ್ಮ ಎಫರ್ಟ್ಸ್ ಇದ್ರೆ ಮಾತ್ರ. ಎಸ್, ಪೇಷನ್ಸ್ ಇದ್ದು ನೀವು ಮಾತಾಡೋದು ಸರಿ ಇರಬೇಕು. ರೈಟ್. ಪೇಷಂಟ್ಲಿ ನೀವು ಮಾತಾಡಿ, Yes. ಯಾವ್ದು ಬಿಸ್ನೆಸ್ ಇರ್ಲಿ, ಎಸ್. ಪೇಷನ್ಸ್ ಇರಬೇಕು. Yes, ಈ ಮೆಸೇಜ್ ಮುಖಾಂತರ ವಿಲ್ ಎಂಡ್ ಅಪ್ ದ ಪಾಡ್ಕಾಸ್ಟ್. Thank you so much, Archana. We wish Thank you good luck and all the best for your future endeavors, Archana. ಥ್ಯಾಂಕ್ ಯು.